ನಂಜುಂಡ ಸ್ವಾಮಿ ಅವರನ್ನ ಪೂರ್ವಕವಾಗಿ ನಾನು ನೆನ್ನಿದ್ದೇನೆ. ನಾನು ಸಂಶೋಧನೆಯ ಸ್ವರೂಪವನ್ನು ಕುರಿತ ಹಾಗೆ ಕೆಲವು ವಿಚಾರಗಳನ್ನು ಇವತ್ತು ಮಂಡಿಸ್ತೇನೆ. ಕನ್ನಡ ಇಂಗ್ಲಿಷ್ ಎರಡನ್ನು ಬೆರೆಸಿ ಒಂದು ಕನ್ನಡ ಆಂಗ್ಲೋ ಶೈಲಿಯ ಒಳಗೆ ಇವತ್ತು ಮಾತನಾಡೋಣ ಅಂತ ಹೇಳಿ ಅನ್ಕೊಂಡಿದ್ದೇನೆ. ಅದಕ್ಕೆ ನಿಮ್ಮೆಲ್ಲರ ಸಹಕಾರವನ್ನ ಕೋರ್ತೇನೆ. ಸಂಶೋಧನೆಯನ್ನ ಕುರಿತ ಹಾಗೆ ಕಳೆದ 30 ವರ್ಷಗಳಲ್ಲಿ ನಾವು ಏನು ಕೆಲಸವನ್ನ ಮಾಡಿದ್ದೇವೆ, ಏನು ವಿಚಾರಗಳನ್ನ ಗ್ರಹಿಸಿದ್ದೇವೆ, ಆ ಸಂಬಂಧವಾಗಿ ನನ್ನ ಅಭಿಪ್ರಾಯಗಳನ್ನ ತಿಳಿಸೋದಕ್ಕೆ ಇದೊಂದು ವೇದಿಕೆ ಅಂತ ಹೇಳಿ ನಾನು ಭಾವಿಸ್ತೇನೆ. ಒಂದು ತರಗತಿಯನ್ನ ಮಾಡ್ತಾ ಇದ್ದೀನಿ ಅನ್ನುವಂತಹ ಭಾವ ನನಗಿಲ್ಲ. ಐ ಡೋಂಟ್ ಥಿಂಕ್ that this is a classroom and I am delivering a lecture to my students. I feel that I am exchanging my ideas for the last 25 years in which the field which I have worked, and I just want to share my opinions about the nature of research and the research projects which I have taken up. ಆ ಕುರಿತು ಕೆಲವು ವಿಚಾರಗಳನ್ನು ನಿಮ್ಮ ಮುಂದೆ ಮಂಡಿಸೋದಕ್ಕೆ ನಾನು ಹೇಳ್ತೇನೆ ಅಷ್ಟೇ. ರಿಸರ್ಚ್ ಅನ್ನೋ ಶಬ್ದ ಇದೆಯಲ್ಲ, ಅದು ರೀ ಪ್ಲಸ್ ಸರ್ಚ್ ಅನ್ನುವಂತಹ 2 ಘಟಕಗಳಿಂದ ಆಗಿದೆ. We know that it has a prefix re and a suffix search. ರೀ ಅನ್ನುವಂತಹದ್ದನ್ನ ಮತ್ತೆ ಮತ್ತೆ ಅಂತ ಹೇಳ್ಬೋದು, ಅಗೇನ್ ಅಂಡ್ ಅಗೇನ್ ಅಂತ ಹೇಳಿ, ಅಥವಾ ದಟ್ ವಿಚ್ ಈಸ್ ಆಪ್ಟ್, ದಟ್ ವಿಚ್ ಈಸ್ ಸೂಟಬಲ್, ದಟ್ ವಿಚ್ ಈಸ್ ಪರ್ಫೆಕ್ಟ್ ಅನ್ನುವಂತಹ ಭಾವವನ್ನು ಕೂಡ ಅದು ಹೊಂದಿದೆ. ಸರ್ಚ್ ಅನ್ನೋದಕ್ಕೆ ದಿ ಮೀನಿಂಗ್ ಈಸ್ ಹುಡುಕುವಂತಹದ್ದು. ಇಟ್ ಈಸ್ ಸರ್ಚಿಂಗ್ ಫಾರ್ ಸಮಥಿಂಗ್, ಸರ್ಚಿಂಗ್ ಫಾರ್ ಎ ಫ್ಯಾಕ್ಟ್, ಸರ್ಚಿಂಗ್ ಫಾರ್ ಎ ಟ್ರೂತ್, ಸರ್ಚಿಂಗ್ ಫಾರ್ ಎ ಥಿಂಗ್. ಆ ರೀತಿಯ ಒಳಗೆ ನಾವು ಅದನ್ನ ಭಾವಿಸ್ಬೇಕು ಅಷ್ಟೇ. ಅಂದ್ರೆ ಚೆನ್ನಾಗಿ ಹುಡುಕೋದು ಅಂತ ಹೇಳಿ ಆಗ್ಬೋದು, ಅಥವಾ ಸರ್ಚಿಂಗ್ ಅಗೈನ್ ಅಂಡ್ ಅಗೈನ್ ಅನ್ನುವಂತಹ ಅರ್ಥವನ್ನ ಅದು ಕೊಡುತ್ತೆ. ರಿಸರ್ಚ್ ಅನ್ನುವಂತಹ ಮಾತಿನ ಒಳಗೇನೆ ಇಟ್ಸ್ ವೆರಿ ಕ್ಲಿಯರ್ ದಟ್ ಯು ಹ್ಯಾವ್ ಟು ಮೇಕ್ ಎ ಸರ್ಚ್ ಅಗೈನ್ ಅಂಡ್ ಅಗೈನ್, ಮತ್ತೆ ಮತ್ತೆ ನೀವು ಮಾಡಬೇಕು ಅನ್ನುವಂತಹದ್ದನ್ನ ಅದು ಸೂಚಿಸುತ್ತೆ. ಸೊ ಎ ರಿಸರ್ಚ್ ಕೆನಾಟ್ ಬಿ ಡನ್ ಆರ್ ಕೆನಾಟ್ ಬಿ ಫೈಂಡ್ ಎ ರಿಸಲ್ಟ್ ಇಮಿಡಿಯೇಟ್ಲಿ, ತಕ್ಷಣ ಸಿಕ್ಕುವಂತಹದ್ದಲ್ಲ ಅದು. ನೀವು ಮತ್ತೆ ಮತ್ತೆ ಆಲೋಚಿಸ್ಬೇಕಾಗತ್ತೆ, ಮತ್ತೆ ಮತ್ತೆ ಚಿಂತಿಸಬೇಕಾಗತ್ತೆ, ಮತ್ತೆ ಮತ್ತೆ ಆ ಕುರಿತು ನಿಮ್ಮ ಅಭಿಪ್ರಾಯಗಳನ್ನ ಅವಲೋಕಿಸಬೇಕಾಗತ್ತೆ. ಹಾಗಾಗಿ ರಿಸರ್ಚ್ ಅನ್ನುವಂತಹ ಶಬ್ದ ಇದೆಯಲ್ಲ, ಆ ಶಬ್ದವನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾದದ್ದು ಅದಕ್ಕೆ ಒಂದು ನಿರಂತರವಾದ ಅಥವಾ ಸತತವಾದಂತಹ ಪ್ರಯತ್ನದ ಹಿನ್ನೆಲೆ ಇದೆ ಎನ್ನುವಂತಹದ್ದನ್ನು ಅರ್ಥಕೊಳ್ಬೇಕು. ಕನ್ನಡದಲ್ಲಿ ವಿ ಯೂಸ್ ದಿ ವರ್ಡ್ ಸಂಶೋಧನಾ ಫಾರ್ ದಿ ವರ್ಡ್ ರಿಸರ್ಚ್ ಆಸ್ ಅ ಸಿನೋನಿಮ್ ಇನ್ ಕನ್ನಡ. ರಿಸರ್ಚ್ ಅನ್ನೋದಕ್ಕೆ ಸಂಶೋಧನೆ ಎನ್ನುವಂತಹದ್ದನ್ನು ನಾವು ಕನ್ನಡದಲ್ಲಿ ಬಳಸ್ತೇವೆ. ಇಟ್ಸ್ ನಾಟ್ ಎ ನೇಟಿವ್ ವರ್ಡ್ ಆಫ್ ಕನ್ನಡ. ಕನ್ನಡದ ಒಂದು ದೇಶ್ಯ ಪದ ಅಲ್ಲ ಅದು, ಸಂಸ್ಕೃತ ಶಬ್ದ ಅದು. ಈ ಸಂಸ್ಕೃತ ಶಬ್ದದಲ್ಲಿ ಆಸ್ ಇನ್ ರಿಸರ್ಚ್ ವಿ ಹ್ಯಾವ್ ಎ ಪ್ರಿಫಿಕ್ಸ್. ಶುದ್ಧ ಅನ್ನುವಂತಹದ್ದು ಧಾತು, ಆ ಶುದ್ಧ ಅನ್ನೋ ಧಾತುಗೆ ಸಮ್ ಅನ್ನುವಂತಹದ್ದು ಸೇರ್ಕೊಳ್ಳುತ್ತೆ, ಅದು ಸಂಶೋಧನಾ ಅಂತ ಹೇಳಿ ರೂಪುಗೊಳ್ಳುತ್ತೆ. ಶುದ್ಧ ಅನ್ನೋ ಧಾತುಗೆ ಪ್ಯೂರಿಫೈ ಅನ್ನುವಂತಹದ್ದಾಗತ್ತೆ, ಸಂಸ್ಕರಿಸು ಅಂತ ಹೇಳಿ ಆಗತ್ತೆ, ಅಥವಾ ಜರಡಿಯನ್ನ ಹಿಡಿಯುವಂತಹದ್ದು ಅಂತ ಹೇಳಿ ಆಗತ್ತೆ. ಅಂದ್ರೆ ಯು ಹ್ಯಾವ್ ಟು, ನೀವು ಅದನ್ನ ಕುರಿತ ಹಾಗೆ ಆಲೋಚಿಸಬೇಕು, ಆಲೋಚಿಸಿ ಪದೇ ಪದೇ ಪರಿಷ್ಕರಿಸಬೇಕು, ಸಂಸ್ಕರಿಸಬೇಕು. ಆನಂತರ ಯು ವಿಲ್ ಫೈಂಡ್ ದಿ ಅಲ್ಟಿಮೇಟ್ ರಿಸಲ್ಟ್. ಶೋಧನ ಅಂತ ಹೇಳಿ, ಶುದ್ಧ ಮಾಡುವುದು, ಶುದ್ಧ ಮಾಡಿದ್ದು, ಶುದ್ಧ ಮಾಡತಕ್ಕದ್ದು, ಈ ಎಲ್ಲ ಅರ್ಥಗಳನ್ನ ಹೊಂದಿರುವಂತಹದ್ದು ಈ ಶೋಧನ, ಶುದ್ಧ ಅನ್ನುವಂತಹದ್ದು.
ಇದಕ್ಕೆ ಸಮ್ ಅನ್ನುವಂತಹ ಪ್ರಿಫಿಕ್ಸ್ ಸೇರ್ಕೊಳ್ಳುತ್ತೆ. ಸಮ್ ಅಂತಂದ್ರೆ ಸಮಗ್ರವಾಗಿ, ಕಂಪ್ಲೀಟ್ಲಿ, ಇನ್ ಟೋಟಾಲಿಟಿ, ಅಥವಾ ಒಂದು ರೀತಿಯ ಒಳಗೆ ಅದರ ಹಿನ್ನೆಲೆ ಮುನ್ನೆಲೆಗಳೆಲ್ಲವನ್ನೂ ಸೇರಿಸ್ಕೊಂಡು ಅದರ ಎಲ್ಲ ಆಂಗಲ್ಸ್ ಕೂಡ ನೋಡಿಕೊಂಡು ಮಾಡುವಂತಹದ್ದು ಸಂಶೋಧನೆ ಅಂತ ಹೇಳಿ ಅನ್ನಿಸ್ಕೊಳ್ಳುತ್ತೆ. ಸಂಶೋಧನೆ, ರಿಸರ್ಚ್, ಈ ಎರಡೂ ಕೂಡ ನಾವು ಬಳಸ್ತಾ ಇರುವಂತಹ ರೀತಿಯಲ್ಲಿ ಈಚಿನ ದಿವಸಗಳಲ್ಲಿ ಬಳಸ್ತಾ ಇದ್ದೇವೆ. We are using this word research as well as samshodhana in Kannada as well as in English in the Indian context from a very later date. You can say around 18th century ಅಂತ ಹೇಳಿ ಹೇಳ್ಬೋದು. 18-19ನೇ ಶತಮಾನದ ಮೇಲೆ ಯಾವಾಗ ಬ್ರಿಟಿಷರ ಸಂಪರ್ಕ ನಮಗಾಯಿತೋ ಅಥವಾ ವಸಾಹತುಶಾಹಿಯ ಅನುಭವಗಳಿಗೆ ನಾವು ತೆರೆದುಕೊಂಡುವೋ ಅವಾಗ ಈ ಸಂಶೋಧನೆ, ಈ ರಿಸರ್ಚ್ನ ಕಾನ್ಸೆಪ್ಟ್ ಬಂತು. ಏನಿದು ಸಂಶೋಧನೆ ಎನ್ನುವಂತಹದ್ದು? ಸಾಮಾನ್ಯವಾಗಿ ನಾವು ಹೇಳುವಾಗ we say that he has worked in the field of research for over 20 years ಅಂತ ಹೇಳಿ ಹೇಳ್ಬಿಡ್ತೀವಿ. 20 ವರ್ಷಗಳಿಂದ ಅವರು ಕೆಲಸ ಮಾಡ್ತಾ ಇದ್ದಾರೆ. And he is a researcher of a qualified status. ಹಾಗೆ ಹೀಗೆ ಈ ತರದ ಶಬ್ದಗಳನ್ನು ನಾವು ಬಳಸ್ತಾ ಇರ್ತೀವಿ. ನಾವು ಸಂಶೋಧನೆಯನ್ನ ಒಂದು ಪ್ರಕಾರ ಅಂತ ಹೇಳಿ ಕೂಡ ಗುರುತಿಸ್ತಾರೆ. ಇಟ್ಸ್ ಎ ಡಿಸಿಪ್ಲಿನ್ ಅಂತ ಹೇಳಿ ಕೂಡ ಹೇಳ್ತಾರೆ. ಇಟ್ಸ್ ಎ ಡಿಸಿಪ್ಲಿನ್. ಹಾಗೆ ನಿಜವಾ ಇದು? ಇಂಡಿಯನ್ ಕಾಂಟೆಕ್ಸ್ಟ್ ಅಲ್ಲಿ ನೀವು ತಗೊಳ್ಳುವಂತಹದ್ದಾದ್ರೆ ನಮ್ಮಲ್ಲಿ ಸೆವೆರಲ್ ಡಿಸಿಪ್ಲಿನ್ಸ್ ಆರ್ ಎಕ್ಸಿಸ್ಟೆಂಟ್. ಬೇಕಾದಷ್ಟಿದೆ ನಮ್ಮಲ್ಲಿ. ಅನೇಕ ಶಿಸ್ತುಗಳನ್ನು ನಾವು ನೋಡ್ತಾ ಇದ್ದೀವಿ. ಅರ್ಥಶಾಸ್ತ್ರ, ಇಟ್ಸ್ ಎ ಡಿಸಿಪ್ಲಿನ್. ಫಿಸಿಕ್ಸ್, ಇಟ್ಸ್ ಎ ಡಿಸಿಪ್ಲಿನ್. ಅಥವಾ ಕೆಮಿಸ್ಟ್ರಿ, ಇಟ್ಸ್ ಎ ಡಿಸಿಪ್ಲಿನ್. ಮ್ಯಾಥಮ್ಯಾಟಿಕ್ಸ್, ಇಟ್ಸ್ ಎ ಡಿಸಿಪ್ಲಿನ್. ಅಥವಾ ಕನ್ನಡ ಲ್ಯಾಂಗ್ವೇಜ್ ಅಂಡ್ ಲಿಟರೇಚರ್, ಇಟ್ಸ್ ಎ ಡಿಸಿಪ್ಲಿನ್. ಅನೇಕ ಡಿಸಿಪ್ಲಿನ್ಗಳನ್ನು ನಾವು ನೋಡ್ತಾ ಇರ್ತೇವೆ. ಈ ಶಿಸ್ತುಗಳನ್ನು ನಾವು ನೋಡುವಾಗ ಸಂಶೋಧನೆ ಹೀಗೆ ಒಂದು ಪ್ರತ್ಯೇಕವಾದಂತಹ ಡಿಸಿಪ್ಲಿನ್. ಸಂಶೋಧನೆ ಇದೆಯಲ್ಲ, ಇದು ಎಕನಾಮಿಕ್ಸ್ನ ಹಾಗೆ ಇಂಡಿಪೆಂಡೆಂಟ್ ಅಲ್ಲ, ಭೌತಶಾಸ್ತ್ರದ ಹಾಗೆ ಪ್ರತ್ಯೇಕ ಅಲ್ಲ, ಅಸ್ಟ್ರಾನಮಿಯ ಹಾಗೆ ಎಕ್ಸ್ಕ್ಲೂಸಿವ್ ಅಲ್ಲ. ಇಟ್ಸ್ ನಾಟ್ ಅನ್ ಎಕ್ಸ್ಕ್ಲೂಸಿವ್ ಡಿಸಿಪ್ಲಿನ್. It's a common discipline or a common process or a common activity which we find in several branches of knowledge. ಅನೇಕ ಶಾಖೆಗಳಲ್ಲಿ ನಾವು ಇದನ್ನ ಕಾಣ್ತೀವಿ. ನಾವು ಫಿಸಿಕ್ಸ್ ಅಲ್ಲಿ ಡಿಸಿಪ್ಲಿನ್, ಸಂಶೋಧನೆ ಇದೆ. ಗಣಿತದಲ್ಲಿ ಸಂಶೋಧನೆ ಇದೆ. ಕೆಮಿಸ್ಟ್ರಿಯಲ್ಲಿ ಸಂಶೋಧನೆ ಇದೆ. ಕನ್ನಡದಲ್ಲಿ ಸಂಶೋಧನೆ ಇದೆ. ಪುರಾತತ್ವ ಇತಿಹಾಸ, ಏನ್ಷಂಟ್ ಹಿಸ್ಟರಿ ಅಂಡ್ ಆರ್ಕಿಯಾಲಜಿ ಕಂಟೈನ್ಸ್ ರಿಸರ್ಚ್. ಅಥವಾ ಆರ್ಕಿಟೆಕ್ಚರ್ ನಲ್ಲಿ ಡಿಸಿಪ್ಲಿನ್, ಸಂಶೋಧನೆ ಎನ್ನುವಂತಹದ್ದಿದೆ. ಅಂದ್ರೆ ಸಂಶೋಧನೆ ಆರ್ ರಿಸರ್ಚ್ ಈಸ್ ಎ ಕಾಮನ್ ಆಕ್ಟಿವಿಟಿ ವಿಚ್ ವಿ ಫೈಂಡ್ ಟು ನಾಲೆಡ್ಜ್ ಸಿಸ್ಟಮ್ ಇಟ್ ಸೆಲ್ಫ್. ನಾಲೆಡ್ಜ್ ಸಿಸ್ಟಮ್ ನಲ್ಲಿ ಕಾಮನ್ ಆಗಿ ಕಾಣುವಂತಹ ಒಂದು ಚಟುವಟಿಕೆಯನ್ನ ನಾವು ಸಂಶೋಧನೆ ಅಂತ ಹೇಳಿ ಕರೀತಾ ಇದ್ದೀವಿ ವಿನಃ ಅದು ಒಂದು ಎಕ್ಸ್ಕ್ಲೂಸಿವ್ ಡಿಸಿಪ್ಲಿನ್ ಅಲ್ಲ. ಅದೊಂದು ಪ್ರತ್ಯೇಕವಾದಂತಹ, ಈಗ ನಾವು ಯಾವುದನ್ನ ಅರ್ಥಶಾಸ್ತ್ರ ಅಂತ ಗುರುತಿಸ್ತೀವಿ, ಭಾಷಾ ವಿಜ್ಞಾನ ಅಂತ ಗುರುತಿಸ್ತೀವಿ, ಜಾನಪದ ಅಂತ ಗುರುತಿಸ್ತೀವಿ, ಆ ರೀತಿಯಲ್ಲಿ ಇರುವಂತಹ ಒಂದು ಪ್ರತ್ಯೇಕವಾದ ಡಿಸಿಪ್ಲಿನ್ ಅಲ್ಲ. ಹಾಗಾದರೆ ಸಂಶೋಧನೆ ಇದೆಯಲ್ಲ, ಸಂಶೋಧನೆ ಕಾಮನ್ ಆಗಿ ಎಲ್ಲದರಲ್ಲೂ ಇರುತ್ತೆ. ಫಿಸಿಕ್ಸ್ ನಲ್ಲಿ ನ್ಯೂಟನ್ಸ್ ಲಾ ಇದೆ. ನ್ಯೂಟನ್ಸ್ ಲಾ ಅದು ಒಂದು ರಿಸರ್ಚ್. ಅದು ಅಸ್ಟ್ರಾನಮಿನಲ್ಲಿ ಕೆಪ್ಲರ್ಸ್ ಲಾ ಇದೆ, ಅದು ಒಂದು ರಿಸರ್ಚ್. ಕನ್ನಡದ ಒಳಗೆ ಹಲ್ಮಿಡಿ ಶಾಸನದ ಅನ್ವೇಷಣೆ ಇದೆ, ಅದು ಒಂದು ರಿಸರ್ಚ್. ಪುರಾತತ್ವ ಶಾಸ್ತ್ರದ ಒಳಗೆ ಎಕ್ಸ್ಕವೇಷನ್ಸ್ ಇದೆ, ದಟ್ಸ್ ಆಲ್ಸೋ ಎ ಟೈಪ್ ಆಫ್ ರಿಸರ್ಚ್. ಈ ರೀತಿ ಒಳಗೆ ನಾವು ಅನೇಕ ಬಗೆಯದಾದಂತಹ ಶೋಧಗಳನ್ನ, ಸಂಶೋಧನೆಯ ಕ್ರಮಗಳನ್ನ, ಸಂಶೋಧನೆಯ ಸಂಗತಿಗಳನ್ನ ನಾವು ನೋಡೋದಕ್ಕೆ ಸಾಧ್ಯ ಇದೆ. We can find these things in several disciplines which we have acquaintance with. ನಮ್ಗೆ ಯಾವುದರ ಜೊತೆಗೆ ಸಂಬಂಧ ಇದೆಯೋ ಆ ಸಂಬಂಧವಿರುವಂತಹ ಎಲ್ಲದರಲ್ಲಿಯೂ ಕೂಡ ಇದನ್ನು ನೋಡೋದಕ್ಕೆ ಸಾಧ್ಯ ಇದೆ. ಹಾಗಾಗಿ ಸಂಶೋಧನೆಯನ್ನ ನಾವು
ಪ್ರತ್ಯೇಕವಾದಂತಹ ಒಂದು ಸ್ವತಂತ್ರ ಶಿಸ್ತು ಅಂತ ಕರೆಯಲ್ಲ, ಎಲ್ಲ ಜ್ಞಾನ ಶಾಖೆಗಳಿಗೆ ಸಮಾನವಾಗಿ ಇರುವಂತಹ ಒಂದು ಆಕ್ಟಿವಿಟಿ ಅಥವಾ ಒಂದು ಚಟುವಟಿಕೆ ಅಂತ ಹೇಳಿ ಗುರುತಿಸ್ತೇವೆ. ಇಟ್ಸ್ ಎ ಕಾಮನ್ ಆಕ್ಟಿವಿಟಿ or it's a similar activity which we find in many of the knowledge systems or the branches of the knowledge which we have ನಮಗೆ ಅಕ್ವೆಂಟೆನ್ಸ್ ಇರುವಂತಹ ಅಥವಾ ನಮಗೆ ಸಂಬಂಧ ಇರುವಂತಹ ಎಲ್ಲದರಲ್ಲಿಯೂ ಕೂಡ ಗೋಚರ ಆಗತ್ತೆ. ಈ ಸಂಶೋಧನೆ ಇದೆಯಲ್ಲ, ಈ ಸಂಶೋಧನೆಯ ಸ್ವರೂಪ ಹೇಗಿರುತ್ತೆ? ಸುಮ್ಮನೆ ಬಹಳ ನಾನೇನು ಒಂದು 3-4 ಡೆಫಿನೇಷನ್ ಇತ್ಯಾದಿ ಇದನ್ನು ತಗೊಂಡು ನಾನು ಚರ್ಚೆ ಮಾಡಕ್ ಹೋಗಲ್ಲ. ಕಾನ್ಸೆಪ್ಟ್ಸ್ ಯಾವ ರೀತಿ ಹೇಳಿದ್ದಾರೆ ಎನ್ನುವಂತಹದ್ದನ್ನ ಇಟ್ಕೊಂಡು ಅದರಲ್ಲಿ ಮಾತನಾಡೋಣ. ರಿಸರ್ಚ್ ಎಕ್ಸ್ಟೆಂಡ್ಸ್ ಅವರ್ ಹೊರೈಸನ್ ಆಫ್ ದಿ ನಾಲೆಡ್ಜ್ ಅಂತಾರೆ. ನಮ್ಮ ಜ್ಞಾನದ ದಿಗಂತವನ್ನ ವಿಸ್ತರಿಸುತ್ತೆ. ವಾಟ್ ವಿ ನೋ ಇದೆಯಲ್ಲ, ನಮ್ಗೆ ಈವರೆಗೆ ಏನು ಗೊತ್ತಿದೆ, ಆ ಗೊತ್ತಿರುವಂತಹದ್ದಕ್ಕೆ ಹೊಸ ಸಂಗತಿಗಳನ್ನು ಸೇರಿಸುವ, adding a new material, adding a new fact, or adding a something different which we have hitherto we did not know, ನಮ್ಗೆ ಗೊತ್ತಿಲ್ಲದೆ ಇರುವಂತಹದ್ದು, ಅದು ಇಟ್ ಎಕ್ಸ್ಟೆಂಡ್ಸ್ ಅವರ್ ನಾಲೆಡ್ಜ್. ಅದು ನಮ್ಮ ಜ್ಞಾನದ ದಿಗಂತವನ್ನ, ಜ್ಞಾನದ ಎಲ್ಲೆಯನ್ನ ವಿಸ್ತರಿಸುವ ಅಥವಾ ಒಂದು ರೀತಿ ಒಳಗೆ ವಿಶಾಲಗೊಳಿಸುವಂತಹ ರೀತಿಯಲ್ಲಿ ಇರೋದನ್ನ ಸಂಶೋಧನೆ ಅಂತ ಹೇಳಿ ಕರೀತೇವೆ. The works of Pampa were available in Kannada. But for a very long time, we did not know to which native place he belonged. But we were able to find out or discover an inscription in 1967 in Andhra Pradesh by name the Kurkyal inscription or the Gangadharam inscription. ಕುರ್ಕ್ಯಾಲ ಅಥವಾ ಗಂಗಾಧರದ ಶಾಸನದ ಮೂಲಕ ಪಂಪನ ಮೂಲ ಸ್ಥಾನ ಯಾವುದು ಅಥವಾ ತವರು ಯಾವುದು ಅನ್ನುವಂಥದ್ದನ್ನ ಪತ್ತೆ ಹಚ್ಚೋದಕ್ಕೆ ಸಾಧ್ಯ ಆಯಿತು. ವಿ ವರ್ ಏಬಲ್ ಟು ನೋ ಮೋರ್ ಥಿಂಗ್ಸ್ ಅಬೌಟ್ ಹಿಸ್ ಫ್ಯಾಮಿಲಿ, ಮೋರ್ ಡೀಟೇಲ್ಸ್ ಅಬೌಟ್ ಹಿಸ್ ವರ್ಕ್ ಎಟ್ಸೆಟ್ರಾ. ಆತನ ಕೃತಿಗಳ ಬಗ್ಗೆ ಆಗಲಿ ಅಥವಾ ಅವನ ಪೇಟ್ರನ್ ಅರಿಕೇಸರಿ ದಿ ಸೆಕೆಂಡ್ ಹೂ ಬಿಲಾಂಗ್ ಟು ದಿ ವೇಮುಲವಾಡ ಚಾಲುಕ್ಯ ಡೈನಾಸ್ಟಿ, ಆ ಸಂಗತಿಗಳು ನಮಗೆ ತಿಳಿಯೋದಕ್ಕೆ ಸಾಧ್ಯ ಆಯಿತು. What we knew till 1967 were extended by the availability of one inscription in Andhra Pradesh, that is Kurkyal inscription or the Karimnagar inscription. ಬರೀ ಒಂದು ಶಾಸನದ ಮೂಲಕ ನಮಗೆ ಅನೇಕ ಸಂಗತಿಗಳು ತಿಳಿಯಿತು. We were able to definite the name of his mother. ಅವನ ತಾಯಿಯ ಹೆಸರನ್ನು ಅಬ್ಬಣಬ್ಬೆ ಅಂತ ಗುರುತಿಸೋದಕ್ಕೆ ಸಾಧ್ಯ ಆಯಿತು. We were able to know that he had an younger brother by name Jinavallava. ಜಿನವಲ್ಲಭ ಅಂತ ಹೇಳಿ ಒಬ್ಬ ಅವನ ತಮ್ಮ ಇದ್ದ ಅನ್ನುವಂತಹದ್ದನ್ನು ಗುರುತಿಸೋದಕ್ಕೆ ಸಾಧ್ಯ ಆಯಿತು. We were able to know that he had taken a land grant in the outskirts of Karimnagar district ಅನ್ನೋದು ಗೊತ್ತಾಯಿತು. ಧರ್ಮಪುರ ಅಂತ ಹೇಳಿ ಅದರ ಹೆಸರು. ಅದು ಇದ್ದಂತಹದ್ದು ಅದರ ಲೋಕಲ್ ಬ್ಯಾಕ್ಗ್ರೌಂಡು ಇತ್ಯಾದಿ ಇದೆಲ್ಲವನ್ನು ಕೂಡ ಆತ ಕೊಡ್ತಾನೆ. ಮತ್ತೆ ಅವನ ತಮ್ಮ ಜಿನವಲ್ಲಭ, he made an ardent effort to make that Bommalama Gudda or the hill of that Karimnagar ಅದನ್ನ ಒಂದು ಜೈನ ಕೇಂದ್ರವಾಗಿ, ಜೈನ ಸೆಂಟರ್ ಆಗಿ ಮಾಡೋದಕ್ಕೆ ಪ್ರಯತ್ನಿಸಿದ. ಈ ತರದ ಸಂಗತಿಗಳಿವೆಯಲ್ಲ, ಎಕ್ಸ್ಟೆಂಡಿಂಗ್ ಅವರ್ ನಾಲೆಡ್ಜ್, ನಮ್ಮ ತಿಳುವಳಿಕೆಯನ್ನ ಟು ಒನ್ ಪರ್ಟಿಕ್ಯುಲರ್ ಫ್ಯಾಕ್ಟ್ ಆರ್ ಟು ಒನ್ ಪರ್ಟಿಕ್ಯುಲರ್ ಪಾಯಿಂಟ್ ಆರ್ ಟು ಒನ್ ಪರ್ಟಿಕ್ಯುಲರ್ ಏಜ್ ಆರ್ ಎ ಪೀರಿಯಡ್ ಇದೆಯಲ್ಲ, ಅದನ್ನ ರಿಸರ್ಚ್ ಅಂತ ಹೇಳಿ ಕರೀತೇವೆ. ಈ ರಿಸರ್ಚು ಎಲ್ಲದರಲ್ಲಿಯೂ ನಡೀತಾ ಇರುತ್ತೆ. ಕೆಮಿಸ್ಟ್ರಿಯಲ್ಲಿ ನಡೆಯುತ್ತೆ, ಫಿಸಿಕ್ಸ್ ಅಲ್ಲಿ ನಡೆಯುತ್ತೆ, ಆಸ್ಟ್ರಾನಮಿಯಲ್ಲಿ ನಡೆಯುತ್ತೆ. ಆದ್ದರಿಂದಲೇ ನಾವು ಇದನ್ನ ಒಂದು ಆಕ್ಟಿವಿಟಿ ಅಂತ ಗುರುತಿಸ್ಬೇಕೇ ವಿನಃ ಇಂಡಿಪೆಂಡೆಂಟ್ ಡಿಸಿಪ್ಲಿನ್ ಅಂತ ಗುರುತಿಸಬಾರ್ದು. ಇದೊಂದು ಪ್ರಕ್ರಿಯೆ, ಚಟುವಟಿಕೆ. ಚಟುವಟಿಕೆ ಅಂತ ಹೇಳಿದಾಗಲೂ ಕೂಡ ಇನ್ನೂ ಖಚಿತವಾಗಿ ಹೇಳಬೇಕಾದ್ರೆ ಇಟ್ಸ್ ಎ ಪ್ರಾಸೆಸ್, ಅದೊಂದು ಪ್ರಕ್ರಿಯೆ ಅಂತ ಹೇಳಬೇಕು. ಯಾಕೆಂದ್ರೆ ಮೆನಿ ಟೈಮ್ಸ್ ವಾಟ್ ಹ್ಯಾಪನ್ಸ್ ಈಸ್, ನಾವು ಮಾಡುವಂತಹದ್ದು ಏನಾಗಿರುತ್ತೆ, ನಮ್ಮ ಹಿಂದಿನವರು ಮಾಡಿದಂತಹ ಅನೇಕ ಶೋಧಗಳ ಹಿನ್ನೆಲೆಯಲ್ಲಿ ಅಥವಾ ಅದರ ಆಧಾರದ ಮೇಲೆ ಅವರ್ ಫ್ಯೂಚರ್ ರಿಸರ್ಚ್ ಆರ್ ಅವರ್ ಫರ್ದರ್ ರಿಸರ್ಚ್ ಸ್ಟ್ಯಾಂಡ್ಸ್. ನಮ್ಮ ಮುಂದಿನ ಸಂಶೋಧನೆ, ನಮ್ಮ ಭವಿಷ್ಯದ ಹುಡುಕಾಟ, ಅನ್ವೇಷಣೆ ಇದೆಯಲ್ಲ,
ಅದು ಹಿಂದಿನವರ ತಿಳುವಳಿಕೆ, ಹಿಂದಿನವರ ಜ್ಞಾನ, ಹಿಂದಿನವರ ಹುಡುಕಾಟದ ಮೇಲೆ ನಿಂತಿರುತ್ತೆ. ಪಂಪನ ಬಗ್ಗೆ ಗೊತ್ತಿರುವಂತಹ ಸಂಗತಿಗಳು ಏನಿರುತ್ತೆ ಮೂಲಭೂತವಾಗಿ ಅದನ್ನ ಈಗಾಗಲೇ ಹೇಳಿರ್ತಾರೆ. ಆರ್ ನರಸಿಂಹಾಚಾರ್ಯ ಹೇಳಿರ್ಬೋದು, BL ರೈಸ್ ಹೇಳಿರ್ಬೋದು, ಮುಳಿಯ ತಿಮ್ಮಪ್ಪಯ್ಯ ಹೇಳಿರ್ಬೋದು, ಮತ್ತೊಬ್ಬರು ಹೇಳಿರ್ಬೋದು. ಆ ಸಂಗತಿಗಳಿಗೆ ದಿ ಅಡಿಷನಲ್ ಇನ್ಫಾರ್ಮೇಶನ್ ಆರ್ ದಿ ಅಡಿಷನಲ್ ಫ್ಯಾಕ್ಟ್ಸ್ ವಿಲ್ ಬಿ ಅದನ್ನ ಸೇರಿಸ್ತಾರೆ. ಎನ್ ವೆಂಕಟರಮಣಯ್ಯವರು ಸೇರಿಸ್ತಾರೆ, ಚಿದಾನಂದ ಮೂರ್ತಿಗಳು ಸೇರಿಸ್ತಾರೆ, GS ಗಾಯಿ ಸೇರಿಸ್ತಾರೆ, TV ವೆಂಕಟಾಚಲ ಶಾಸ್ತ್ರಿ ಸೇರಿಸ್ತಾರೆ, ಕಲಬುರ್ಗಿ ಸೇರಿಸ್ತಾರೆ. ನಮ್ಮ ನಾಲೆಡ್ಜ್ ಆಫ್ ಹೊರೈಸನ್ ಅಥವಾ ನಮ್ಮ ಹೊರೈಸನ್ ಆಫ್ ನಾಲೆಡ್ಜ್ ಇದೆಯಲ್ಲ, ಅದು ಎಕ್ಸ್ಟೆಂಡ್ ಆಗ್ತಾ ಹೋಗುತ್ತೆ. ಸೊ ಇಟ್ಸ್ ಅನ್ ಆಕ್ಟಿವಿಟಿ ಆರ್ ಇಟ್ಸ್ ಎ ಕಂಟಿನ್ಯೂಯಸ್ ಪ್ರಾಸೆಸ್. ಪಂಪನ ಬಗ್ಗೆ ಫೈಂಡಿಂಗ್ ಔಟ್ 1 or 2 inscriptions either in Andhra or in Karnataka, it doesn't mean that the research on Pampa has come to a standstill. ನಿಂತೋಗ್ಬಿಟ್ಟಿದೆ ಅಂತ ಹೇಳಿ ನಾವು ಅನ್ಕೋಬೇಕಾಗಿಲ್ಲ. ಅವನ ಕೃತಿಗಳನ್ನು ಅವಲಂಬಿಸಿ, ಅವನ ಶಾಸನಗಳನ್ನು ಅವಲಂಬಿಸಿ, ಅದರಲ್ಲಿ ದೊರೆಯುವಂತಹ ಸೂಚನೆಗಳನ್ನು ಹಿಡಿದು ನಾವು ಮುಂದಕ್ಕೆ ಆ ಸಂಶೋಧನೆಯನ್ನ ಮುಂದುವರಿಸಬಹುದು ಅಥವಾ ಮುಂದಕ್ಕೆ ತಗೊಂಡು ಹೋಗೋದಕ್ಕೆ ಸಾಧ್ಯ ಆಗುತ್ತೆ. ಆದ್ರಿಂದಲೇ ನಾನು ಹೇಳಿದ್ದು ಇಟ್ಸ್ ಎ ಪ್ರಾಸೆಸ್, ಇಟ್ಸ್ ಎ ಕಂಟಿನ್ಯೂಯಸ್ ಪ್ರಾಸೆಸ್. ಮೆಡಿಕಲ್ ಅಡ್ವಾನ್ಸ್ಮೆಂಟ್ ಇದೆಯಲ್ಲ, ಆಗ್ತಾ ಇರೋವಂತಹದ್ದು ಕಂಟಿನ್ಯೂಯಸ್ ಪ್ರಾಸೆಸ್. ಬರೀ ಪೆನ್ಸಿಲಿನ್ ಮಾತ್ರ ಕಂಡುಹಿಡಿಯಲಿಲ್ಲ, ಅನೇಕ ಬಗೆಯದಾದಂತಹ ಇಂಜೆಕ್ಷನ್ಸ್ನ, ಅನೇಕ ಬಗೆಯದಾದ ಬಾಂಬ್ಸ್ನ, ಅನೇಕ ಬಗೆಯದಾದ ಗುಳಿಗೆಗಳನ್ನ ಕಂಡುಹಿಡಿದ್ರು, ಅನೇಕ ಬಗೆಯದಾದಂತಹ ಔಷಧಗಳನ್ನ ಕಂಡುಹಿಡಿದ್ರು. ಇದು ಇಟ್ಸ್ ಎ ಕಂಟಿನ್ಯೂಯಸ್ ಪ್ರಾಸೆಸ್. ಅದರಿಂದ ರಿಸರ್ಚ್ ಅನ್ನ ಒಂದು ಆಕ್ಟಿವಿಟಿ ಅಂತ ಹೇಳಿ ನಾವು ಭಾವಿಸ್ಬೇಕು, ಅದೊಂದು ಕಂಟಿನ್ಯೂಯಸ್ ಪ್ರಾಸೆಸ್ ಅಂತ ಹೇಳಿ ಭಾವಿಸ್ಬೇಕು. ರಿಸರ್ಚ್ ಇದೆಯಲ್ಲ, ಇದು ಎಲ್ಲ ನಾಲೆಡ್ಜ್ ಸಿಸ್ಟಮ್ ಅಲ್ಲೂ ಇರುತ್ತೆ ಅದನ್ನ ನಾನು ಹೇಳಿದೆ. ನಾಲೆಡ್ಜ್ ಸಿಸ್ಟಮ್ ಎಕ್ಸಿಸ್ಟ್ ಆಗೋದು, ಇನ್ ಮೈ ಒಪಿನಿಯನ್, ಇನ್ ಓನ್ಲಿ 3 ಬ್ರಾಂಚಸ್ ಅಂತ ಹೇಳಿ ಅನ್ಕೊಳ್ತೀನಿ ನಾನು. ಸಾಮಾನ್ಯವಾಗಿ ಯು ಕ್ಯಾನ್ ಡಿವೈಡ್ ದಿ ನಾಲೆಡ್ಜ್ ಸಿಸ್ಟಮ್ ಇಂಟು 3 ಮೇಜರ್ ಗ್ರೂಪ್ಸ್. One is physical sciences, second is social sciences, third is humanities. ಮೊದಲನೇದನ್ನ ಭೌತಿಕ ವಿಜ್ಞಾನಗಳು ಅಂತ ಹೇಳಿ ಕರೀಬಹುದು ಅಥವಾ ಪ್ರಾಕೃತಿಕ ವಿಜ್ಞಾನಗಳು ಅಂತ ಹೇಳಿ ಕರೀಬಹುದು. ಸರ್, ಒಂದು ವಿಷಯ ಮಾತಾಡೋದಿತ್ತು. ಇಲ್ಲ, ಮಾತಾಡ್ಬಿಡೋಣ ಇದನ್ನ. ಸರಿ. ಇಫ್ ವಿ ಎಂಟರ್ ಇಂಟು ಎ ಡೈಲಾಗ್ ನೌ ಇಟ್ ಸೆಲ್ಫ್, ಮಾತ್ ನಿಲ್ಲುತ್ತೆ, ಎಲ್ಲೆಲ್ಲಿಗೂ ಹೊರಟೋಗ್ಬಿಡುತ್ತೆ. ಹಾಗಾಗಿ ಯು ಜಸ್ಟ್ ಮೇಕ್ ಎ ನೋಟ್ ಆಫ್ ಆಲ್ ದೀಸ್ ಥಿಂಗ್ಸ್ ಮಾಡ್ಕೊಂತು ಅಂತಂದ್ರೆ ಅಟ್ ದಿ ಎಂಡ್ ಆಫ್ ದಿ ಟಾಕ್ ಐ ಥಿಂಕ್ ವಿ ಮೇ ಎಂಟರ್ ಇಂಟು ಎ ಡೈಲಾಗ್ ಆರ್ ಎ ಕಾನ್ವರ್ಸೇಷನ್. ಖಂಡಿತ ಸರ್, ಖಂಡಿತ ಹಾಗೆ ಮಾಡ್ಕೊಳ್ಳೋಣ. ಸೊ ನ್ಯಾಚುರಲ್ ನಾಲೆಡ್ಜ್ ಸಿಸ್ಟಮ್ ಇದೆಯಲ್ಲ, ಅದು ಫಿಸಿಕಲ್ ಸೈನ್ಸಸ್ ಅಂತ ಹೇಳಿ ಇರುತ್ತೆ ಅನ್ನೋ ಮಾತನ್ನ ನಾನು ಹೇಳಿದೆ. ಏನು ಫಿಸಿಕಲ್ ಸೈನ್ಸಸ್ ಅಂತಂದ್ರೆ, ದಟ್ ಏರಿಯಾ ಆಫ್ ನಾಲೆಡ್ಜ್ which belongs to nature or that which exists with us right from very long time, that we call as natural sciences or physical sciences ಅಂತ ಹೇಳಿ ಕರೀತೇವೆ. ಕಲ್ಲಿದೆ, the stone is there, you can't create it, it is with us. Tree is there, ಮರ ಇದೆ, it is existent from over centuries. ಶತಮಾನಗಳಿಂದ ನಮ್ಮ ಜೊತೆಗಿರುವಂತಹದ್ದು. ಯು ಕಾಂಟ್ ಕ್ರಿಯೇಟ್ ಇಟ್, ಯು ಕ್ಯಾನ್ ಗ್ರೋ ಇಟ್ ಅಷ್ಟೇ, ನೀವು ಕ್ರಿಯೇಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಒಂದು ಮರವನ್ನ. ಸಮುದ್ರ ಇದೆ, ಯು ಕಾಂಟ್ ಕ್ರಿಯೇಟ್ ಇಟ್, ಇಟ್ ಈಸ್ ವಿತ್ ಅಸ್. ಬೆಟ್ಟ ಇದೆ, ಯು ಕಾಂಟ್ ಕ್ರಿಯೇಟ್ ಇಟ್, ಇಟ್ ಈಸ್ ವಿತ್ ಅಸ್. ದಿ ಕಾಸ್ಮಾಸ್ ಆರ್ ದಿ ಸ್ಕೈ ಈಸ್ ವಿತ್ ಅಸ್. ಆಕಾಶ ಇದೆ, ವ್ಯೋಮ ಇದೆ, ಅದನ್ನು ನಾವು ಕ್ರಿಯೇಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ. But man has an inquisitive interest about all these things. The changing of the season ಇರಬಹುದು, ಅಥವಾ ಬಂಡೆ ಮೇಲೆ ನೀರು ಬಿದ್ದು ಅದು ಸವೆದು ಹೋಗುವಂತಹದ್ದು ಇರಬಹುದು, ಅಥವಾ ದಿ ಉದರಿಂಗ್ ಆಫ್ ದಿ ಲೀವ್ಸ್, ಎಲೆಗಳು ಉದುರುವಂತಹದ್ದು ಇರಬಹುದು, ಆರ್ ದಿ ಟ್ರಾನ್ಸ್ಫಾರ್ಮೇಶನ್ ಆಫ್ ದಿ ಕಲರ್ಸ್ ಆಫ್ ದಿ ಲೀವ್ಸ್, ಎಲೆಗಳ ಬಣ್ಣ ಬದಲಾಗುವಂತಹದ್ದು ಇರಬಹುದು. How it happens, why it happens, when it happens, ಯಾವಾಗ ಆಗುತ್ತೆ, ಹೇಗಾಗತ್ತೆ, ಯಾಕಾಗತ್ತೆ,
ಎಲ್ಲಾಗತ್ತೆ? ಈ ಕುತೂಹಲ ಮನುಷ್ಯರನ್ನ ಆವರಿಸಿರುತ್ತೆ. ಈ ಫಿಸಿಕಲ್ ಸೈನ್ಸಸ್ ಇದೆಯಲ್ಲ, ಇದಕ್ಕೆ ಸಂಬಂಧಿಸಿದಂತಹ ರಿಸರ್ಚ್ ಅನ್ನ ಮನುಷ್ಯ ಅನಾದಿ ಕಾಲದಿಂದ ಮಾಡ್ತಾ ಬರ್ತಾ ಇದ್ದಾನೆ. ಭೂಗರ್ಭ ವಿಜ್ಞಾನ, ಜಿಯಾಲಜಿ ಆಗಲಿ, ಫಿಸಿಕ್ಸ್ ಆಗಲಿ, ಅಸ್ಟ್ರಾನಮಿ ಆಗಲಿ, ಕೆಮಿಸ್ಟ್ರಿ ಆಗಲಿ, ಈ ಥರದೆಲ್ಲವೂ ಕೂಡ, ಅಥವಾ ಓಷನೋಗ್ರಫಿ ಆಗ್ಬೋದು, ಇಲ್ಲ ಬಾಟನಿ ಆಗ್ಬೋದು, ಝುವಾಲಜಿ ಆಗ್ಬೋದು, ಈ ಎಲ್ಲವೂ ಕೂಡ ನ್ಯಾಚುರಲ್ ಸೈನ್ಸಸ್ನಲ್ಲಿ, ಫಿಸಿಕಲ್ ಸೈನ್ಸಸ್ನಲ್ಲಿ ಬರುವಂತಹದ್ದು. ಆ್ಯಂಡ್ ದಟ್ಸ್ ಎ ವ್ಯಾಸ್ಟ್ ಏರಿಯಾ. ತುಂಬ ವಿಶಾಲವಾದಂತಹ, ವ್ಯಾಪಕವಾದಂತಹ ಒಂದು ವಲಯ ಅದು. ಎರಡನೆಯದು ಸೋಷಿಯಲ್ ಸೈನ್ಸಸ್, ಸಾಮಾಜಿಕ ವಿಜ್ಞಾನಗಳು. ಮ್ಯಾನ್ ಟು ಮ್ಯಾನ್ ರಿಲೇಷನ್ ಅಂಡ್ ಮ್ಯಾನ್ ಟು ಮ್ಯಾನ್, ಮನುಷ್ಯರ ಜೊತೆಗೆ ಸಂಬಂಧ, ಮನುಷ್ಯರ ಜೊತೆಗೆ ಇರುವಂತಹ ಸಂಪರ್ಕಗಳು, ದಿ ಕಾಂಟ್ಯಾಕ್ಟ್ಸ್, ಮನುಷ್ಯ ಒಂದು ಸಮಾಜದಲ್ಲಿ ಬದುಕುವಂತಹ ವಿಧಾನ ಇತ್ಯಾದಿಗಳು ಸೋಷಿಯಲ್ ಸೈನ್ಸಸ್ ಅಂತ ಹೇಳಿ ಅನಿಸ್ಕೊಳ್ಳುತ್ತೆ. ಸೋಷಿಯಾಲಜಿ, ಸಮಾಜಶಾಸ್ತ್ರ ಬಹಳ ಮುಖ್ಯವಾಗಿ ಇದರಲ್ಲಿ ಬರುತ್ತೆ. ಆಂಥ್ರೋಪಾಲಜಿ, ಅದು ಕೂಡ ಸಮಾಜಶಾಸ್ತ್ರದ ಒಳಗೆ ಬರುವಂತಹದ್ದು. ಶಿಕ್ಷಣ, ಸಮಾಜಶಾಸ್ತ್ರದ ಒಳಗೆ ಬರುವಂತಹದ್ದು. ಎಲ್ಲವೂ ಕೂಡ ಸಾಮಾಜಿಕ ವಿಜ್ಞಾನಗಳು ಅಂತ ಹೇಳಿ ಅನ್ನಿಸ್ಕೊಳುತ್ತೆ. ಒಂದು ಕುಟುಂಬ, ಎ ಫ್ಯಾಮಿಲಿ, ಇಟ್ ಇಸ್ ಕ್ರಿಯೇಟೆಡ್ ಬೈ ಮ್ಯಾನ್ ಆಕ್ಚುಯಲಿ. ಅಂಡ್ ಇನ್ ಎ ಫ್ಯಾಮಿಲಿ ವಿ ಸೇ ದಟ್ ಹಿ ಈಸ್ ಫಾದರ್, she is mother, he is son, she is daughter, they are grandchildren, he is wife, he is husband, they are brothers, they are sisters. It's a system in this society itself. And we deal in this system, with our identifications. ಅಣ್ಣನಾಗಿ ನಾವು ವರ್ತಿಸ್ಬೇಕಾಗತ್ತೆ, ಗಂಡನಾಗಿ ವರ್ತಿಸ್ಬೇಕಾಗತ್ತೆ, ತಂದೆಯಾಗಿ ವರ್ತಿಸ್ಬೇಕಾಗತ್ತೆ. ಸೋಷಿಯಲ್ ಸೈನ್ಸಸ್ ಇದೆಯಲ್ಲ, it deals with these things. Economics ತಗೊಳ್ಳಿ. Economics is also a social science in a way. The society decides what's the value of a coin, whether it is current or obsolete. ಚಲಾವಣೆಯಲ್ಲಿ ಇದೆಯಾ, ಚಲಾವಣೆಯಲ್ಲಿ ಇಲ್ವಾ, the value of it, the importance of it. ಯೂರೋ ಕಾಯಿನ್ ಇರ್ಬೋದು, ಯೂರೋ ಡಾಲರ್ ಇರ್ಬೋದು, ಫ್ರಾಂಕ್ ಇರ್ಬೋದು, ಅಥವಾ ರುಪಿ ಇರ್ಬೋದು, ಈ ಥರದ್ದೆಲ್ಲವನ್ನೂ ಕೂಡ ಅರ್ಥಶಾಸ್ತ್ರದ ಒಳಗೆ ನಾವು ಇಟ್ಕೊಳ್ತೀವಿ. ಬಾರ್ಟರ್ ಸಿಸ್ಟಮ್ ಇರ್ಬೋದು, ಅಥವಾ ಲ್ಯಾಂಡ್ ಗ್ರಾಂಟ್ಸ್ ಅನ್ನ ಕೊಡೋದು, ಲ್ಯಾಂಡ್ ಅನ್ನ ವಿಕ್ರಯ ಮಾಡೋದು, ಇತ್ಯಾದಿ ಬರುತ್ತೆ. ಇದೆಲ್ಲವೂ ಕೂಡ ಎಕನಾಮಿಕ್ಸ್ ನಲ್ಲಿ ಬರುತ್ತೆ. ದಟ್ಸ್ ಆಲ್ಸೋ ಸೋಷಿಯಲ್ ಸೈನ್ಸ್. ಸೊ ಸೋಷಿಯಲ್ ಸೈನ್ಸಸ್ ಇದೆಯಲ್ಲ, ಅದು ದಿ ಮ್ಯಾನ್ ಅಂಡ್ ಹಿಸ್ ಸೊಸೈಟಿ, ಆ ಸೊಸೈಟಿಯಲ್ಲಿ ಇರುವಂತಹ ಬೇರೆ ಬೇರೆದಾದ ಸಂಗತಿಗಳೆಲ್ಲವನ್ನು ಕೂಡ ಆವರಿಸಿಕೊಂಡಿರೋದು ಸೋಷಿಯಲ್ ಸೈನ್ಸಸ್. ಮೂರನೇದು ಹ್ಯುಮ್ಯಾನಿಟೀಸ್. ದಿ ವೆರಿ ವರ್ಡ್ ಸೇಸ್ ದಟ್ ವಿಚ್ ಇಸ್ ಕ್ರಿಯೇಟೆಡ್ ಬೈ ದಿ ಹ್ಯೂಮನ್ ಬೀಯಿಂಗ್ ಇಸ್ ಹ್ಯುಮ್ಯಾನಿಟೀಸ್. ಮಾನವಿಕಗಳು ಅಂತ ಹೇಳಿ ಕರಿತೇವೆ ನಾವು ಇದನ್ನ. ಅಂದರೆ ಮಾನವ ನಿರ್ಮಿತವಾದದ್ದು ಯಾವುದೋ, ಮಾನವ ಸೃಜಿತವಾದದ್ದು ಯಾವುದೋ, ಅದು ಮಾನವಿಕಗಳು. ದೇ ಆರ್ ಹ್ಯುಮ್ಯಾನಿಟೀಸ್. Literature is created by human being. Dance is created by human being. Music is created by human being. Art is created by human being. Paint is created by human being. ಈ ಎಲ್ಲವೂ ಕೂಡ ಕಲೆ ಅಥವಾ ಧರ್ಮ ಅಥವಾ ಈ ಬಗೆಯದಾದಂತಹ ಸಂಗತಿಗಳು ಯಾವ್ಯಾವ್ದಿರ್ತದೆ, ಸಾಹಿತ್ಯ, ಶಿಲ್ಪ, ಎಲ್ಲವೂ ಕೂಡ ಹ್ಯುಮ್ಯಾನಿಟೀಸ್ನ ಒಳಗೆ ಬರುತ್ತೆ. ಹ್ಯುಮ್ಯಾನಿಟೀಸ್, ಸೋಷಿಯಲ್ ಸೈನ್ಸಸ್, ಫಿಸಿಕಲ್ ಸೈನ್ಸಸ್, ಈ ಮೂರು ರೀತಿಯ ಒಳಗೆ ನಮ್ಮ ನಾಲೆಡ್ಜ್ ಸಿಸ್ಟಮ್ ಅನ್ನ ಅಥವಾ ನಮ್ಮ ತಿಳುವಳಿಕೆಯನ್ನ ನೋಡಿಕೊಳ್ಳೋದಕ್ಕೆ ಅಥವಾ ಸ್ಥೂಲವಾಗಿ ಗ್ರಹಿಸೋದಕ್ಕೆ ಸಾಧ್ಯ ಅಂತ ಹೇಳಿ ನಾವು ಭಾವಿಸ್ಬೋದು. ನಾವು ಸಾಮಾನ್ಯವಾಗಿ ಏನ್ ಮಾಡ್ತೀವಿ ಅಂತಂದ್ರೆ, ಸೈನ್ಸ್ನಲ್ಲಿರುವಂತಹ ಡಿಫರೆಂಟ್ ಬ್ರಾಂಚಸ್ ಅನ್ನ ಒಂದು ಗ್ರೂಪ್ ಮಾಡ್ತೀವಿ. ಕೆಮಿಸ್ಟ್ರಿ ಇರ್ಬೋದು, ಮ್ಯಾಥಮೆಟಿಕ್ಸ್ ಇರ್ಬೋದು,
ಫಿಸಿಕ್ಸ್ ಇರ್ಬೋದು, ಬಾಟ್ನಿ ಇರ್ಬೋದು, ಝುವಾಲಜಿ ಇರ್ಬೋದು, ಅವೆಲ್ಲವೂ ಕೂಡ ಒಂದು ಗ್ರೂಪ್ನ ಒಳಗೆ ಬರುತ್ತೆ. ಸೋಷಿಯಲ್ ಸೈನ್ಸಸ್ ಅಂಡ್ ಹ್ಯುಮ್ಯಾನಿಟೀಸ್ ವಿ ಮೇಕ್ ಅನದರ್ ಗ್ರೂಪ್. ಆರ್ಟ್ಸ್ ಅಂಡ್ ಹ್ಯುಮ್ಯಾನಿಟೀಸ್ ಅಂತ ಹೇಳಿ ಕರೆದು ಬಿಡ್ತೀವಿ ನಾವು. ಲಿಟ್ರೇಚರ್ ಆಗಲಿ, ಎಕನಾಮಿಕ್ಸ್ ಆಗಲಿ, ಸೋಷಿಯಾಲಜಿ ಆಗಲಿ, ಅಥವಾ ಆರ್ಕಿಟೆಕ್ಚರ್ ಆಗಲಿ, ಇಲ್ಲ ಏನ್ಷಂಟ್ ಹಿಸ್ಟ್ರಿ ಅಂಡ್ ಆರ್ಕಿಯಾಲಜಿ ಆಗಲಿ, ಈ ಎಲ್ಲವೂ ಕೂಡ ಇದರಲ್ಲಿ ಬರುತ್ತೆ. ಸೊ ಸ್ಥೂಲವಾಗಿ ಹೇಳಬೇಕಾದ್ರೆ ದಿ ಫಸ್ಟ್ ಬ್ರಾಂಚ್ ವಿ ಕಾಲ್ ಇಟ್ ಆಸ್ ಎ ಸೈಂಟಿಫಿಕ್ ಬ್ರಾಂಚ್. ದಿ ಸೆಕೆಂಡ್ ಬ್ರಾಂಚ್ ವಿ ಕಾಲ್ ಇಟ್ ಆಸ್ ಎ ಸೋಷಿಯಲ್ ಸೈನ್ಸ್ ಬ್ರಾಂಚ್ ಆರ್ ಹ್ಯುಮ್ಯಾನಿಟೀಸ್ ಬ್ರಾಂಚ್, ಅಥವಾ ಎನ್ ಆರ್ಟ್ಸ್ ಬ್ರಾಂಚ್ ಅಂತ ಹೇಳಬೇಕಾದ್ರೆ ಹೇಳ್ಬೋದು ನೀವು. Does research is common to these things? ರಿಸರ್ಚ್ ಇದೆಯಲ್ಲ, ಅದು ಸೈನ್ಸ್ಗೆ ಮತ್ತೆ ಆರ್ಟ್ಸ್ಗೆ ಒಂದೇ ರೀತಿಯಲ್ಲಿ ಇದೆಯಾ? ವಾಟ್ ಹ್ಯಾಪನ್ಸ್ ಇನ್ ಸೈನ್ಸ್ ಈಸ್ ವಿ ಫೈಂಡ್ ಡಿಸ್ಕವರೀಸ್ ಇನ್ ಸೈನ್ಸ್. ಅನೇಕ ಸಂಗತಿಗಳನ್ನು ನಾವು ಅದರಲ್ಲಿ ಅನಾವರಣಗೊಳಿಸ್ತಾ ಹೋಗ್ತೀವಿ. ಅನೇಕ ಸಂಗತಿಗಳು. ಈಗ ಉದಾಹರಣೆಗೆ ಸ್ಪೇಸ್ ಇಸ್ ದೇರ್. ಸ್ಪೇಸ್ ರಿಸರ್ಚ್ ಇಸ್ ಗೋಯಿಂಗ್ ಆನ್ ಎಟರ್ನಲಿ, and we are finding or we are learning many things about moon, many things about Mars, many things about Venus, and many things about the sky and the space itself. ಅಂತ ಸಂದರ್ಭದ ಒಳಗೆ ಅಲ್ಲಿ ಕಾಣಿಸ್ಕೊಳ್ಳೋದನ್ನ ನಾವು ಡಿಸ್ಕವರಿ ಅಂತ ಹೇಳಿ ಕರೀತೇವೆ. ಸೊ ದಟ್ ವಿಚ್ ಹ್ಯಾಸ್ ಎ ಕವರ್ ಸೋ ಫಾರ್, ಈವರೆಗೂ ಯಾವುದು ಮುಚ್ಕೊಂಡಿದೆಯೋ ಅದನ್ನ ಡಿಸ್ಕವರ್, ಆ ಕವರ್ನ ತೆಗೆದು, ಆ ತೆರೆಯನ್ನ ತೆಗೆದು, ಆ ಆಚ್ಛಾದನವನ್ನ ತೆಗೆದು ಜಗತ್ತಿಗೆ ತೋರಿಸುವಂತಹದ್ದು ಇದೆಯಲ್ಲ, ದಟ್ ಈಸ್ ಡಿಸ್ಕವರಿ. ಯು ಕ್ಯಾನ್ ಮೇಕ್ ಎ ವಾಯೇಜ್, ಯು ಕ್ಯಾನ್ ಮೇಕ್ ಎ ಅಂಡರ್ ವಾಟರ್ ಜರ್ನಿ ಅಂಡ್ ಫೈಂಡ್ ಔಟ್ ನ್ಯೂ ಸ್ಪೀಶೀಸ್. ಹೊಸ ಹೊಸದಾದಂತಹ ಜೀವಜಂತುಗಳನ್ನು ನೀವು ಪತ್ತೆ ಹಚ್ಚಬಹುದು. ಅವೆಲ್ಲವೂ ಕೂಡ ಡಿಸ್ಕವರಿ ಆಗುತ್ತೆ. It existed with us for very long time, but we did not know anything about them. ನಮಗೇನೋ ಅದ್ರ ಬಗ್ಗೆ ಗೊತ್ತಿರಲಿಲ್ಲ. For the first time we are coming knowing about those things ಅಂತ ಹೇಳಿ ಭಾವಿಸ್ಬೇಕಾಗತ್ತೆ. ಸ್ಟಾರ್ಸ್ ಇರ್ಬೋದು, ಗ್ಯಾಲಕ್ಸಿ ಇರ್ಬೋದು, ಪ್ಲಾನೆಟ್ಸ್ ಇರ್ಬೋದು, ಅಥವಾ ಬೇರೆ ಬಗೆಯದಾದಂತಹ ಸ್ಪೇಸ್ನಲ್ಲಿ ಇರುವಂತಹ ಸಂಗತಿಗಳಿದ್ದಿರ್ಬೋದು. You are discovering those things. It existed, you have not created them. ಆ ತರದನ್ನ ಒಂದನ್ನ ಡಿಸ್ಕವರಿ ಅಂತ ಹೇಳಿ ಸೈನ್ಸ್ ನಲ್ಲಿ ಕರೀತಾರೆ. ಎರಡನೇದು, ಸೈನ್ಸ್ ನ ಒಳಗೆ ಇರೋ ಹಾಗೇನೆ, ಡಿಸ್ಕವರಿ ಇರೋ ಹಾಗೇನೆ ಇನ್ವೆನ್ಷನ್ ಅಂತ ಹೇಳಿ ಇದೆ. ಯು ಆರ್ ಇನ್ವೆಂಟಿಂಗ್ ಸಮಥಿಂಗ್. ಸೋಪ್ ಸ್ಟೋನ್ ಯು ಆರ್ ಯೂಸಿಂಗ್ ಫಾರ್ ಮೆನಿ ಪರ್ಪಸಸ್. ಆ ಸೋಪ್ ಸ್ಟೋನ್ ನ ಜಾಗದ ಒಳಗೆ ಇವತ್ತು ನೀವು ಬೇರೆ ಬೇರೆ ಇನ್ಸ್ಟ್ರೂಮೆಂಟ್ಸ್ ಅನ್ನ ಬಳಸ್ತೀರಿ, ಮೆಟಾಲಿಕ್ ಇನ್ಸ್ಟ್ರೂಮೆಂಟ್ಸ್ ಅನ್ನ ಬಳಸ್ತೀರಿ. ಸೊ ಸೋಪ್ ಸ್ಟೋನ್ ನ ಬದಲಿಗೆ ಬಳಸುವಂತಹ ಒಂದು ಮೆಟಾಲಿಕ್ ಇನ್ಸ್ಟ್ರೂಮೆಂಟ್, ಅದು ಒಂದು ನೈಫ್ ಆಗ್ಬೋದು, ಅಥವಾ ಒಂದು ಹ್ಯಾಮರ್ ಆಗ್ಬೋದು, ಅಥವಾ ಮತ್ತೇನೋ ಆಗ್ಬೋದು. ಹಿಂದೆ ಪದಾರ್ಥಗಳನ್ನು ಕುಟ್ಟೋದಕ್ಕೆ ಕಲ್ಲನ್ನು ಬಳಸ್ತಾ ಇದ್ರು, ಇವತ್ತು ಸುತ್ತಿಗೆಯನ್ನು ಬಳಸ್ತೀರಿ. ಯು ಹ್ಯಾವ್ ಇನ್ವೆಂಟೆಡ್ ಇಟ್. ನೀವು ಅದನ್ನ ಕ್ರಿಯೇಟ್ ಮಾಡ್ತಾ ಇದ್ದೀರಿ. ಬಟ್ಟೆ ಒಗೆಯೋದಕ್ಕೆ ಒಂದು ವಾಷಿಂಗ್ ಮಿಷಿನ್ ನ ಕಂಡುಹಿಡಿಯೋದಾಗಲಿ, ಒರಳಿನಲ್ಲಿ ಮಾಡುವಂತಹ ಕೆಲಸಕ್ಕೆ ಒಂದು ಮಿಕ್ಸರ್ನ ಕಂಡುಹಿಡಿಯುವಂತಹದ್ದಾಗಲಿ, ಅಥವಾ ಒಂದು ಟಿವಿ ಇನ್ವೆನ್ಷನ್, ಮೊಬೈಲ್ ಇನ್ವೆನ್ಷನ್ ಇತ್ಯಾದಿಗಳಾಗಲಿ, ಇದೆಲ್ಲ ಇನ್ವೆನ್ಷನ್ಸ್ ಆಗತ್ತೆ. ಇನ್ ಸೈನ್ಸ್ ದಿ ಇನ್ವೆನ್ಷನ್ಸ್ ಆರ್ ಗೋಯಿಂಗ್ ಆನ್, ನಡೀತಲೇ ಇದೆ. ಅದು ಒಂದರ ಜಾಗದಲ್ಲಿ ಮತ್ತೊಂದು, ಒಂದರ ಜಾಗದಲ್ಲಿ ಮತ್ತೊಂದು, ಒಂದರ ಜಾಗದಲ್ಲಿ ಮತ್ತೊಂದು. ಫಾರ್ ಎ ವೆರಿ ಲಾಂಗ್ ಟೈಮ್ ವಿ ಹ್ಯಾಡ್ ಎ ಪೆಡಸ್ಟಲ್ ಫ್ಯಾನ್. ನಮ್ಮ ಹತ್ರ ನಿಂತ್ಕೊಂಡಿದ್ದಂತಹ ಒಂದು ಫ್ಯಾನ್ಗಳು ಬೀಸಣಿಗೆಯ ಜಾಗದ ಒಳಗೆ ನಾವು ಅದನ್ನ ರೂಢಿಸ್ಕೊಂಡ್ವು. ಆದ್ರೆ ಲೇಟರ್ ಆಗಿ ಸೀಲಿಂಗ್ ಫ್ಯಾನ್ಸ್ ಬರೋದಕ್ಕೆ ಶುರು ಆಯಿತು. ಈಗ ಸೀಲಿಂಗ್ ಫ್ಯಾನ್ಸು ಹೋಗ್ಬಿಟ್ಟು ಏನಾಗತ್ತೆ ಅಂತಂತಂದ್ರೆ ನಿಮಗೆ AC ಇತ್ಯಾದಿ ಎಲ್ಲವೂ ಕೂಡ ಬರ್ತದೆ. ಅಂದ್ರೆ ಏನಾಯ್ತು, ಒಂದರ ಜಾಗದಲ್ಲಿ ಮತ್ತೊಂದನ್ನ ಸೃಷ್ಟಿಸುವ
ಇನ್ವೆನ್ಷನ್ ಸೈನ್ಸ್ನ ಒಳಗೆ ಇದೆ. ಡಿಸ್ಕವರಿ ಅಂಡ್ ಇನ್ವೆನ್ಷನ್, ದೇ ಆರ್ ದಿ ಮೇಜರ್ ಆರ್ ಟೂ ಮೇಜರ್ ಥಿಂಗ್ಸ್ ವಿಚ್ ಟೇಕ್ಸ್ ಪ್ಲೇಸ್ ಇನ್ ಸೈನ್ಸ್. In arts or humanities, we have discovery. We have discovery. A temple, hitherto which was a mound, after excavation, comes to the knowledge of the scholars. ದಿಬ್ಬದ ಹಾಗೆ ಇದ್ದಂತಹ ಒಂದು ದೇವಾಲಯ ಉತ್ಖನನ ನಡೆದ ಮೇಲೆ ಅದರ ಅಡಿಯ ಒಳಗೆ ಒಂದು ದೇವಾಲಯ, ಅದರ ರೆಲಿಕ್ಸು ಇದೆಲ್ಲವೂ ಗೊತ್ತಾಗಿ ಅದು ಹೊರಕ್ಕೆ ಬರುತ್ತೆ. ಅದನ್ನ ಡಿಸ್ಕವರಿ ಮಾಡಿದ ಹಾಗೆ ಆಗುತ್ತೆ. ಯು ಸೇ ವಿ ಹ್ಯಾವ್ ಡಿಸ್ಕವರ್ಡ್ ದಿ ಹಲ್ಮಿಡಿ ಇನ್ಸ್ಕ್ರಿಪ್ಷನ್, ವಿ ಹ್ಯಾವ್ ಡಿಸ್ಕವರ್ಡ್ ದಿ ಬಾದಾಮಿ ಇನ್ಸ್ಕ್ರಿಪ್ಷನ್, ವಿ ಹ್ಯಾವ್ ಡಿಸ್ಕವರ್ಡ್ ದಿ ಕುರ್ಕ್ಯಾಲ್ ಇನ್ಸ್ಕ್ರಿಪ್ಷನ್, ವಿ ಹ್ಯಾವ್ ಡಿಸ್ಕವರ್ಡ್ ದಿ ಅತ್ತಿಮಬ್ಬೆ ಇನ್ಸ್ಕ್ರಿಪ್ಷನ್. ಯು ನೆವರ್ ಸೇ ದಟ್ ವಿ ಹ್ಯಾವ್ ಇನ್ವೆಂಟೆಡ್ ಇಟ್. ನಾವು ಅದನ್ನ ಸೃಷ್ಟಿಸಿದ್ದೇವೆ ಅಂತ ಹೇಳೋದಿಲ್ಲ, ತೆರೆದು ತೋರಿಸ್ತಾ ಇದ್ದೇವೆ. ಎ ನ್ಯೂ ಮ್ಯಾನ್ಸ್ಕ್ರಿಪ್ಟ್ ಆಫ್ ಆದಿಪುರಾಣ ಇಸ್ ಬೀಯಿಂಗ್ ಫೌಂಡ್ ಅಂತೀರಿ ನೀವು. ಆದಿಪುರಾಣದ ಒಂದು ಹೊಸ ಹಸ್ತಪ್ರತಿ ನಮಗೆ ಸಿಕ್ಕಿದೆ. ಎ ನ್ಯೂ ಪಿಕ್ಟೋರಿಯಲ್ ರೆಪ್ರೆಸೆಂಟೇಷನ್ ಆಫ್ ಬಸವಣ್ಣ ಇಸ್ ಫೌಂಡ್ ಇನ್ ಎ ಪೀಸ್ ಆಫ್ ಮ್ಯಾನ್ಸ್ಕ್ರಿಪ್ಟ್ ಅಂತ ಹೇಳ್ತೀರಿ ನೀವು. ಹಸ್ತಪ್ರತಿಯ ಒಳಗೆ ಬಸವಣ್ಣನವರ ಚಿತ್ರ ಇರುವಂತಹದ್ದು ನಮಗೆ ಗಮನಕ್ಕೆ ಬಂದಿದೆ. ಯು ಡಿಸ್ಕವರ್ ಇಟ್. ಎ ಕಾಯಿನ್ ವಿಲ್ ಬಿ ಡಿಸ್ಕವರ್ಡ್, an epigraph will be discovered, a manuscript will be discovered, a work will be discovered, a temple will be discovered, a site will be discovered. Discovery ಇದೆಯಲ್ಲ, that is a continuous process in humanities. Humanities ನಮ್ಮೊಳಗೆ ನಿರಂತರವಾಗಿ ನಡೆಯುತ್ತೆ. ಆದರೆ ಸೈನ್ಸ್ ನಲ್ಲಿ ನೋಡಿದ ಹಾಗೆ ನಮಗೆ we do not find invention in humanities. ಇನ್ವೆನ್ಷನ್ ಅಂದ್ರೆ ಯಾವುದೋ ಒಂದು ವಸ್ತುವನ್ನ ಕಂಡು ಹಿಡಿಯುವಂತಹದ್ದು, ಒಂದು ಔಷಧಿಯನ್ನ ಕಂಡು ಹಿಡಿಯೋದಾಗಲಿ, ಅಥವಾ ಒಂದು ವಾಷಿಂಗ್ ಮಿಷಿನ್ ತರದ್ದನ್ನ ರೂಪಿಸುವಂತಹದ್ದಾಗಲಿ. ಕ್ರಿಯೇಟಿವಿಟಿ ಇಸ್ ಡಿಫರೆಂಟ್. ಐ ಆಮ್ ಟೆಲಿಂಗ್, ಎ ಯುಟಿಲಿಟೇರಿಯನ್ ಇನ್ಸ್ಟ್ರೂಮೆಂಟ್ ಇದೆಯಲ್ಲ, ಉಪಯುಕ್ತವಾದಂತಹ ಯಾವುದೋ ಒಂದು ಉಪಕರಣ, ಅಂತ ಉಪಕರಣಗಳನ್ನು ನಾವು ಸೃಷ್ಟಿಸುವ, ನಿರ್ಮಿಸುವ ಸಂಗತಿ ನಮಗೆ ಆರ್ಟ್ಸ್ ನಲ್ಲಿ, ಹ್ಯುಮ್ಯಾನಿಟೀಸ್ ನಲ್ಲಿ ಕಾಣಿಸೋದಿಲ್ಲ. ದಿಸ್ ಇಸ್ ದ ಚೀಫ್ ಡಿಫರೆನ್ಸ್ ಬಿಟ್ವೀನ್ ದಿ ಸೈಂಟಿಫಿಕ್ ರಿಸರ್ಚ್ ಆರ್ ದಿ ರಿಸರ್ಚ್ ವಿಚ್ ವಿ ಡೂ ಇನ್ ಹ್ಯುಮ್ಯಾನಿಟೀಸ್ ಅಂಡ್ ಇನ್ ಆರ್ಟ್ಸ್. ನಾವು ಮಾಡುವಂತಹ ಎರಡು ಮುಖ್ಯವಾದ ಸಂಶೋಧನಾ ಕ್ರಮಗಳಲ್ಲಿ ಕಾಣುವಂತಹ ಮುಖ್ಯವಾದ ವ್ಯತ್ಯಾಸ ಅಥವಾ ಭೇದ ಅಂತ ಹೇಳಿ ಹೇಳ್ಬೋದು. ವಾಟ್ಸ್ ದಿ ಮೆಥಡಾಲಜಿ ಬಿಹೈಂಡ್ ದೀಸ್ ಥಿಂಗ್ಸ್? ಏನಿದರ ಹಿಂದೆ ಇರುವಂತಹ ವಿಧಾನ, ಯಾವ ಬಗೆಯದಾದಂತಹ ವಿಧಾನ ಇದೆ? ಇನ್ ಸೈನ್ಸ್ ಜನರಲಿ there will be 4 steps or 4 stages. The first one is observation, the second one is hypothesis, the third is experiment, and the fourth one is result. Under observation, any scientific research, it starts with an observation. And even today, we consider observation as the primary factor in the basis of the scientific research. ಅದೇ ಮುಖ್ಯವಾದಂತಹದ್ದು. ಅಬ್ಸರ್ವೇಷನ್ ಇಲ್ಲದೆ ಸಾಮಾನ್ಯವಾಗಿ ಸೈಂಟಿಫಿಕ್ ರಿಸರ್ಚ್ ನಡೆಯೋದಿಲ್ಲ. ಅಂದ್ರೆ ಅದರ್ ದನ್ ಇನ್ವೆನ್ಷನ್. ಹೇಗೆ ಅಂತ ಕೇಳ್ತು ಅಂತಂದ್ರೆ, ಸೂರ್ಯ ಹುಟ್ಟುತ್ತಾನೆ, ಸೂರ್ಯ ಮುಳುಗ್ತಾನೆ, ಎಲೆಗಳು ಉದುರುತ್ತವೆ, ಎಲೆಗಳು ಚಿಗುರುತ್ತವೆ, ಅಥವಾ ಬೆಟ್ಟ ಇದೆಯಲ್ಲ, ಆ ಬೆಟ್ಟ ಒಂದು ರೀತಿಯಲ್ಲಿ ಸ್ಥಗಿತಗೊಂಡ ಹಾಗೆ ಇರುತ್ತದೆ, ಕಲ್ಲು ಮುಳ್ಳು ಇರುತ್ತೆ, ಇತ್ಯಾದಿ ಇತ್ಯಾದಿ ಇತ್ಯಾದಿ. ಆಬ್ಸರ್ವೇಷನ್. ಯಾವ ಸೀಸನ್ ಅಲ್ಲಿ ಎಲೆಗಳು ಉದುರ್ತವೆ, ಯಾವ ಸೀಸನ್ ಅಲ್ಲಿ ಎಲೆಗಳು ಚಿಗುರ್ತವೆ, ಯಾವಾಗ ಸೂರ್ಯ ಹುಟ್ಟುತ್ತಾನೆ, ಯಾವಾಗ ಸೂರ್ಯ ಮುಳುಗ್ತಾನೆ, ಯಾವಾಗ ದಿನ ಕಡಿಮೆಯಾಗುತ್ತೆ, ಯಾವಾಗ ದಿನ ಉದ್ದ ಆಗುತ್ತೆ. ಕಾರ್ತಿಕ ಮಾರ್ಗಶಿರದಲ್ಲಿ ಯು ಹ್ಯಾವ್ ಎಕ್ಸ್ಪೀರಿಯನ್ಸ್ ನೌ ಅಂಡ್ ಯು ಆರ್ ಎಕ್ಸ್ಪೀರಿಯನ್ಸಿಂಗ್ ನೌ ದಟ್ ದಿ ಡೇಸ್ ಆರ್ ಶಾರ್ಟ್.
The sun sets at a very early time. The days will be long in the month of March, April, May. ಸೊ ಈ ಅಬ್ಸರ್ವೇಷನ್ ಇದೆಯಲ್ಲ, ಈ ಅಬ್ಸರ್ವೇಷನ್ ಇಂದ ನಿಮಗೆ ಕುತೂಹಲ ಹುಟ್ಟುತ್ತೆ. ಯಾಕೆ ಹೀಗಾಗುತ್ತೆ? ಚಳಿಗಾಲದಲ್ಲಿ ಎಲೆಗಳೆಲ್ಲ ಉದುರೋದು, ವಸಂತ ಕಾಲದಲ್ಲಿ ಆ ಎಲೆಗಳೆಲ್ಲವೂ ಕೂಡ ಮತ್ತೆ ಚಿಗುರುವಂತಹದ್ದು. ಸೊ ಓವರ್ ದಿ ಸೆಂಚುರೀಸ್ ದಿಸ್ ಈವೆಂಟ್ ಇಸ್ ಟೇಕಿಂಗ್ ಪ್ಲೇಸ್. ಆಮೇಲೆ ಅದಕ್ಕೆ ರೀಸನ್ ಕಂಡುಹಿಡಿತೀರಿ, ಅಬ್ಸರ್ವೇಷನ್. ಅಬ್ಸರ್ವೇಷನ್ ಮೆಡಿಕಲ್ ಸೈನ್ಸಸ್ ನಲ್ಲಿ ಇರ್ಬೋದು, ಫಿಸಿಕಲ್ ಸೈನ್ಸಸ್ ನಲ್ಲಿ ಇರ್ಬೋದು, ಅಥವಾ ಬೇರೆದರಲ್ಲಿ ಇರ್ಬೋದು, ಮುಖ್ಯವಾದ ಸಂಗತಿ. ನಾವು ಡಾಕ್ಟರ್ ಹತ್ರ ಹೋಗ್ತೀವಿ, ಅವ್ರೇನೋ ಮೆಡಿಸಿನ್ ಕೊಡ್ತಾರೆ, 4 ದಿವಸ ಬಿಟ್ಕೊಂಡು ಬನ್ನಿ ಅಂತಾರೆ. ಮೆನಿ ಟೈಮ್ಸ್ ವಿ ಡು ನಾಟ್ ಗೋ ಅಗೈನ್. ನಾವು ಔಷಧಿ ತಗೊಂಡು ವಾಸಿ ಆಯ್ತು ಅಂತಂದ್ರೆ ವಿ ಫರ್ಗೆಟ್ ದಿ ಡಾಕ್ಟರ್ ಅಂಡ್ ವಿ ಫರ್ಗೆಟ್ ದಿ ಮೆಡಿಸಿನ್ ಆಲ್ಸೋ. ಬಟ್ ವೈ ಸೇಸ್ 4 ದಿವಸ ಬಿಟ್ಕೊಂಡು ಬನ್ನಿ ಅಂತ ಹೇಳಿ? ಅವ್ನು ಕೊಟ್ಟಿರೋ ಮೆಡಿಸಿನ್ ಹೌ ಇಟ್ ಈಸ್ ಆಕ್ಟಿಂಗ್ ಅನ್ನೋವಂತಹದ್ದನ್ನ ಆತ ನೋಡ್ಬೇಕು. ಸೊ ಹಿ ಆಸ್ಕ್ಸ್ ಫಾರ್ ಆಲ್ ದಿ ಸಿಂಪ್ಟಮ್ಸ್. ತಗೊಂಡ್ಮೇಲೆ ಏನಾಯ್ತು, ಹೇಗಾಯ್ತು, ಏನಾದ್ರೂ ಬೇರೆ ಬೇರೆ ನಿಮ್ಮ ಬಾಡಿನಲ್ಲಿ ವ್ಯತ್ಯಾಸಗಳಾಯ್ತಾ, ಗುಳ್ಳೆಗಳು ಬಂತ, ವಾಸಿ ಆಯ್ತಾ, ಆರ್ ಇಟ್ ಇಸ್ ಸ್ಟಿಲ್ ಕಂಟಿನ್ಯೂಯಿಂಗ್. ಸೊ ಹಿ ವಾಂಟ್ಸ್ ಟು ಅಬ್ಸರ್ವ್. ಸೊ ಹಿ ವಾಂಟ್ಸ್ ಟು ಮೇಕ್ ಅನ್ ಅಬ್ಸರ್ವೇಷನ್ ಆಫ್ ದಿ ಫಸ್ಟ್ ಡೇ, he wants to make an observation of the 5th day, he wants to make an observation of the 10th day, etc. And he must comes to a conclusion. So observation makes a primary stage or an important stage in science. ಎರಡನೇದು ಹೈಪಾಥೆಸಿಸ್, ಒಂದು ಪ್ರಮೇಯ. ಹೀಗಾಗಿರಬಹುದು ಅಂತ ಹೇಳಿ ಅಂದ್ಕೊಳ್ತಾನೆ. ಈ ಕಾರಣದಿಂದ ಆಗಿರ್ಬೋದು. ಚಳಿಗಾಲದ ಒಳಗೆ ಎಲೆಗಳು ಉದುರುವಂತಹದ್ದಕ್ಕೆ ಆ ಮರದಲ್ಲಿ ಇರಬಹುದಾದಂತಹ ಬದಲಾವಣೆಗಳ ಕಾರಣವ, ಗಾಳಿ ಕಾರಣವ, ತಂಪು ಕಾರಣವ, ಯಾವುದು ಕಾರಣ? ವಾತಾವರಣ ಕಾರಣವ. ಸೊ ಹಿ ಮೇಕ್ಸ್ ಎ ಹೈಪಾಥೆಸಿಸ್. ಆ ಹೈಪಾಥೆಸಿಸ್ನ ಹಿನ್ನೆಲೆಯಲ್ಲಿ ಹಿ ಎಂಟರ್ ಇನ್ಟು ಅನ್ ಎಕ್ಸ್ಪೆರಿಮೆಂಟ್, ಒಂದು ಪ್ರಯೋಗ. ಪ್ರಯೋಗ ಇದೆಯಲ್ಲ, ಅದು ಪ್ರಯೋಗ ಶಾಲೆಯಲ್ಲೂ ನಡೆಸಬಹುದು, ಔಟ್ಸೈಡ್ ದಿ ಲ್ಯಾಬೊರೇಟರಿನೂ ನಡೆಸಬಹುದು. But a laboratory or an experiment becomes an integral part of the science in many of the branches of the science. Of course, in mathematics ಆ ತರದ್ದು ಕಾಣಿಸ್ಕೊಳ್ಳೋದಿಲ್ಲ, ಬಟ್ ಇನ್ ವೇರಿಯಸ್ ಅದರ್ ಡಿಸಿಪ್ಲಿನ್ಸ್ ಇಟ್ಸ್ ವೆರಿ ಕಾಮನ್, ಕಾಣಿಸ್ತೆ ನಮಗೆ ಆ ತರದ್ದು. ಎಕ್ಸ್ಪೆರಿಮೆಂಟ್ ಮಾಡ್ತಾನೆ, ಲ್ಯಾಬಲ್ ಮಾಡ್ತಾನೆ, ಲ್ಯಾಬಲ್ ಮಾಡಿ he conducts the experiment again and again. ಒಂದು 50 times ಮಾಡ್ತಾನೆ, 40 times if it gives the same results, then he says 10 times we have failed or 10 times we have got a different result, it might be to the human error ಅಂತ ಹೇಳಿ ಅಂದ್ಕೊಳ್ತಾನೆ, ಅಥವಾ ಬೇರೆ ಬಗೆಯಾದ ಎರರ್ಸ್ ಇಂದ ಆಗಿದೆ ಅಂತಾನೆ. 40 ಬರುವಂತಹದ್ದನ್ನು ನೋಡಿ, ಸೊ ದಿಸ್ ಎಕ್ಸ್ಪೆರಿಮೆಂಟ್ ಮಾಡಿರುವಂತಹದ್ರಲ್ಲಿ ರಿಸಲ್ಟ್ ಬರ್ತಾ ಇದೆ, ಇಟ್ ಇಸ್ ಕಾಮನ್. ಫೈನಲಿ ಹಿ ಅನೌನ್ಸಸ್ ದ ರಿಸಲ್ಟ್. ಸೊ ಅಬ್ಸರ್ವೇಷನ್, hypothesis, experiment and result, they are the chief stages in the scientific research. In arts, observation, hypothesis ಇತ್ಯಾದಿಗಿಂತ ಹ್ಯೂರಿಸ್ಟಿಕ್ಸ್. ಹ್ಯೂರಿಸ್ಟಿಕ್ಸ್ ಅಂದ್ರೆ ದತ್ತ ಸಂಗ್ರಹ. ನೀವು ಎಷ್ಟು ಮೆಟೀರಿಯಲ್ ಅನ್ನ ಕಲೆಕ್ಟ್ ಮಾಡ್ತೀರಿ, ಅಷ್ಟು ಮೆಟೀರಿಯಲ್ನ ಹಿನ್ನೆಲೆಯಲ್ಲಿ ನಿಮ್ಮ ಫರ್ದರ್ ರಿಸರ್ಚ್ ನಿಂತಿರುತ್ತೆ. ಸಪೋಸ್ ಯು ವಾಂಟ್ ಟು ವರ್ಕ್ ಆನ್ ದಿ ಚಾಲುಕ್ಯನ್ ಡೈನಾಸ್ಟಿ, ಚಾಲುಕ್ಯನ್ ಇನ್ಸ್ಕ್ರಿಪ್ಷನ್ಸ್ ನೆಲ್ಲ ನೀವು ಸಂಗ್ರಹಿಸಬೇಕಾಗುತ್ತೆ. ಅಷ್ಟೇ ಅಲ್ಲ, ಯು ಹ್ಯಾವ್ ಟು ಲುಕ್ ಇನ್ ಟು ದಿ ಕಾಂಟೆಂಪರರಿ ಪಲ್ಲವ ಇನ್ಸ್ಕ್ರಿಪ್ಷನ್ಸ್ ಆಲ್ಸೋ, ಹೂ ಆರ್ ದಿ ಚೀಫ್ ಅಪೋನೆಂಟ್ಸ್ ಆಫ್ ಚಾಲುಕ್ಯನ್ಸ್. ಅವರ ಶಾಸನಗಳಲ್ಲಿ ಏನ್ ಬರುತ್ತೆ, ಪಲ್ಲವರ ಶಾಸನಗಳಲ್ಲಿ ಚಾಲುಕ್ಯರ ಬಗ್ಗೆ ಏನು ಹೇಳಿದ್ದಾರೆ. ಫ್ಯುಡೇಟರೀಸ್ ಆಗಿದ್ದು ಗಂಗಾಸ್ ಅಂಡ್ ನೊಳಂಬ ಪಲ್ಲವಾಸ್. ದಿ ಫ್ಯುಡೇಟರಿ ಇನ್ಸ್ಕ್ರಿಪ್ಷನ್ಸ್ ಆಲ್ಸೋ ನೀವು ನೋಡ್ಬೇಕಾಗತ್ತೆ. ಗಂಗರ ಶಾಸನಗಳಲ್ಲಿ ವಾಟ್ಸ್ ದಿ ರೆಫರೆನ್ಸ್ ಟು ದಿ ಚಾಲುಕ್ಯನ್ಸ್ ಬಂದಿರುವಂತಹದ್ದೇನು. ನೊಳಂಬ ಪಲ್ಲವರು, ವೆದರ್ ದೇ ವರ್ ದಿ ಫ್ಯುಡೇಟರೀಸ್ ಆಫ್ ಪಲ್ಲವಾಸ್ ಆರ್ ವೆದರ್ ದಿ ಫ್ಯುಡೇಟರೀಸ್ ಆಫ್ ಗಂಗಾಸ್ ಆರ್ ವೆದರ್ ದಿ ಫ್ಯುಡೇಟರೀಸ್ ಆಫ್ ಚಾಲುಕ್ಯನ್ಸ್, ಅದನ್ನು ನೋಡ್ಕೊಳ್ಬೇಕಾಗತ್ತೆ. ಸೊ ದಿ ಕಾಂಟೆಂಪರರಿ ಇನ್ಸ್ಕ್ರಿಪ್ಷನ್ಸ್ ಆಫ್ ದಿ ಅದರ್ ಡೈನಾಸ್ಟೀಸ್ ವಿಲ್ ಆಲ್ಸೋ ಯು ಹ್ಯಾವ್ ಟು ಟೇಕ್ ಇನ್ ಟು ಕನ್ಸಿಡರೇಷನ್. ಅಂಡ್ ನಿಮ್ಮ ದತ್ತ ಸಂಗ್ರಹ ಆ ರೀತಿಯಲ್ಲಿ ಇರಬೇಕು. ಯು ಕಾಂಟ್ ಲೀವ್ ಎ ಸಿಂಗಲ್ ಇನ್ಸ್ಕ್ರಿಪ್ಷನ್, because a single inscription may contain a very significant information. A
ಫೈಟ್ ಬಿಟ್ವೀನ್ ದಿ ಟೂ ಕಿಂಗ್ಸ್ ಇರ್ಬೋದು, ಆರ್ ಎ ಡಿಫೀಟ್ ಆಫ್ ಎ ಕಿಂಗ್ ಇರ್ಬೋದು, ಅಥವಾ ಡಿಸ್ಟ್ರಕ್ಷನ್ ಆಫ್ ಎ ಕ್ಯಾಪಿಟಲ್ ಇರ್ಬೋದು, ಏನ್ ಬೇಕಾದರೂ ಇರ್ಬೋದು. ಅದರಿಂದಲೇ ಎಷ್ಟೋ ಸತಿ ನಾವು ಹೇಳ್ತೀವಿ ಹಿಸ್ಟ್ರಿ ಒಳಗೆ ನಮ್ಮ ಕಲೆಕ್ಷನ್ ಆಫ್ ಡೇಟಾ ಇದೆಯಲ್ಲ, ದಟ್ ಇಟ್ ಸೆಲ್ಫ್ ವಿಲ್ ಟೇಕ್ ದಿ ಮೇಜರ್ ಪೋರ್ಷನ್ ಆಫ್ ಅವರ್ ರಿಸರ್ಚ್. ನಮ್ಮ ರಿಸರ್ಚ್ ಟೈಮ್ ಒಳಗೆ ಬಹಳವಾಗಿ ನಮಗೆ ಈ ಕಲೆಕ್ಷನ್ ಆಫ್ ಮೆಟೀರಿಯಲ್, ಕಲೆಕ್ಷನ್ ಆಫ್ ಡೇಟಾದೊಳಗೆ ಹೊರಟೋಗುತ್ತೆ. ಬಟ್ ಹ್ಯೂರಿಸ್ಟಿಕ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಯಾಕೆ ಅಂತಂತಂದ್ರೆ ಅದು ಇಟ್ ಫಾರ್ಮ್ಸ್ ದಿ ಬೇಸಿಸ್. ಎಷ್ಟೋ ಸತಿ ನಮ್ಮ ಆರ್ಟ್ಸ್ನಲ್ಲಿ ಹುಡುಗರನ್ನು ಕೇಳ್ತಾ ಇದ್ರೆ ಅವ್ರು ಹೇಳೋದು, ಸರ್ ನಮ್ಗೆ ಅದು ಸಿಕ್ಲಿಲ್ಲ ಸರ್, ಇದು ಸಿಕ್ಲಿಲ್ಲ ಸರ್, ಅದನ್ನು ಕೊಡ್ಸಿ ಸರ್, ಇದನ್ನು ಕೊಡ್ಸಿ ಸರ್ ಅಂತಲೇ ಹೇಳ್ತಾ ಇರ್ತಾರೆ. ನೀವು ಯಾರನ್ನಾದ್ರೂ ಕೇಳಿ, ಏನ್ರಿ 3 ವರ್ಷ ಆಯ್ತಲ್ರಿ, ವೈ ಇಟ್ಸ್ ಸೋ ಅಂದ್ರೆ, ಸರ್ ದಿ ಡೇಟಾ ಇಸ್ ಇನ್ಕಂಪ್ಲೀಟ್ ಸರ್, ವಿ ಆರ್ ಮೇಕಿಂಗ್ ಎ ಕಾಂಪ್ರಹೆನ್ಸಿವ್ ಸರ್ಚ್ ಫಾರ್ ದಿ ಕಲೆಕ್ಷನ್ ಆಫ್ ದಿ ಎಂಟೈರ್ ಡೇಟಾ ಸರ್, ಹಾಗೆ ಅಂತ. ದಿ ಇಂಪಾರ್ಟೆನ್ಸ್ ಆಫ್ ದಿ ಡೇಟಾ ಆರ್ ದಿ ಇಂಪಾರ್ಟೆನ್ಸ್ ಆಫ್ ದಿ ಕಲೆಕ್ಷನ್ ಆಫ್ ದಿ ಮೆಟೀರಿಯಲ್ ಇದೆಯಲ್ಲ, ದಟ್ ಫಾರ್ಮ್ಸ್ ದಿ ಬೇಸಿಸ್ ಆಫ್ ದಿ research in arts and humanities. Heuristics ಆದ್ಮೇಲೆ ಅನಾಲಿಸಿಸ್ ಬರುತ್ತೆ, ವಿಶ್ಲೇಷಣೆ. So what all the inscriptions which you have collected, you have to read all those inscriptions and you have to look into the fact on the thing which you are making the research. ನಿಮ್ಮ ಫೋಕಸ್ ಯಾವುದರ ಕಡೆಗಿದೆ? ಪೊಲಿಟಿಕಲ್ ಹಿಸ್ಟ್ರಿ ಇದೆಯೋ, ಕಲ್ಚರಲ್ ಹಿಸ್ಟ್ರಿ ಇದೆಯೋ, ಲಿಂಗ್ವಿಸ್ಟಿಕ್ ಹಿಸ್ಟ್ರಿ ಇದೆಯೋ, ಲಿಟರರಿ ಹಿಸ್ಟ್ರಿ ಇದೆಯೋ, ಅದನ್ನ ನೋಡ್ಕೊಳ್ಬೇಕಾಗತ್ತೆ. ಸಪೋಸ್ ಇಟ್ಸ್ ಎ ಪೊಲಿಟಿಕಲ್ ಹಿಸ್ಟರಿ, ಆಗ ಹೂ ವಾಸ್ ದಿ ಕಿಂಗ್, ಹೂ ವಾಸ್ ದಿ ಜನರಲ್, ಹೂ ವಾಸ್ ದಿ ಮಿನಿಸ್ಟರ್, ಅವನ ಅಡಿಯಲ್ಲಿ ಇದ್ದಂತಹ ಲ್ಯಾಂಡ್ಸ್ ಯಾವುದು, ಅದನ್ನ ಯಾವ ರೀತಿ ಡಿವೈಡ್ ಮಾಡಿದ್ದ, ವಾಟ್ ವಾಸ್ ದಿ ರೂಲಿಂಗ್ ಸಿಸ್ಟಮ್, ಇತ್ಯಾದಿ 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 ಇದನ್ನು ನೋಡ್ತೀವಿ. ಹೂ ಆರ್ ದಿ ಅಪೋನೆಂಟ್ಸ್ ಅಂತ ನೋಡ್ತೀವಿ. ಹೌ ಮೆನಿ ಬ್ಯಾಟಲ್ಸ್ ವಿಚ್ ಟುಕ್ ಪ್ಲೇಸ್ ಅಂತ ನೋಡ್ತೀವಿ. ಹೌ ಮೆನಿ ವಿಕ್ಟರೀಸ್ ಹಿ ಗಾಟ್ ಅಂಡ್ ಹೌ ಮೆನಿ ಡಿಫೀಟ್ಸ್ ಹಿ ಗಾಟ್ ಅಂತ ನೋಡ್ತೀವಿ. ಅದು ಡಿಫೆನ್ಸ್ ವಾರ ಅಥವಾ ಅಟ್ಯಾಕಿಂಗ್ ವಾರ ಅನ್ನೋಂಥದ್ದನ್ನು ನೋಡ್ತೀವಿ. ನಾವು ಪೊಲಿಟಿಕಲ್ ಹಿಸ್ಟ್ರಿ ಒಳಗೆ ಅನಲೈಸ್ ಮಾಡುವಂತಹ ಕ್ರಮವೇ ಬೇರೆ. ದಿ ಕಾಸ್ ಆಫ್ ದಿ ಬ್ಯಾಟಲ್, ದಿ ಕಾಸ್ ಆಫ್ ದಿ ವಾರ್, ಹೇಗೆ ದಿ ನೇಚರ್ ಆಫ್ ದಿ ವಾರ್, ದಿ ಪ್ಲೇಸ್ ಆಫ್ ದಿ ವಾರ್, ದಿ ಇಂಪ್ಯಾಕ್ಟ್ಸ್ ಆಫ್ ದಿ ವಾರ್, ಎಲ್ಲವನ್ನೂ ಗಮನದಲ್ಲಿಟ್ಕೊಳ್ಬೇಕಾಗತ್ತೆ. See, I tell you one thing. ಹರ್ಷ ಅಂಡ್ ಪುಲಿಕೇಶಿ ಇಬ್ಬರಿಗೂ ಕೂಡ ಯುದ್ಧ ಆಯಿತು on the banks of Narmada. That was somewhere in 6th or 7th century. ಆಮೇಲೆ ಮತ್ತೆ ಡೆಲ್ಲಿಯಿಂದ ಬಂದಂತಹ ಸುಲ್ತಾನ್ಸ್ ಮುಂತಾದಂತಹವರು ಇನ್ವೇಡ್ ಮಾಡೋವರೆಗೂ ಸೌತ್ ಮೇಲೆ ಮತ್ತೆ ವಾರ್ ಮಾಡೋದಕ್ಕೆ ಟ್ರೈ ಮಾಡದಂತಹ ನಾರ್ದರ್ನ್ ಕಿಂಗ್ಸೇ ಬರೋದಿಲ್ಲ. ಡಿಫೀಟ್ ಆಫ್ ಹರ್ಷ ಇದೆಯಲ್ಲ, that was a lesson, or that was a thing which was pondered by many of the kings of north. ಸುಲಭವಾಗಿ ನಾವು ಸದರನ್ ಇದನ್ನ ಗೆಲ್ಲೋದಕ್ಕೆ ಸಾಧ್ಯ ಆಗೋದಿಲ್ಲ, ಅದು ಒಂದು ರೀತಿ ಒಳಗೆ ದಖನ್ ಮೈದಾನ ಇದ್ದಾಗಿಲ್ಲ, ಅಲ್ಲಿ ಹಿಲಿ ಫೋರ್ಟ್ಸ್ ಇರುತ್ತೆ, ಅಥವಾ ನದಿಗಳು ಹರಿತಾ ಇರುತ್ತೆ, ಕಾಡುಗಳಿರುತ್ತೆ, ಬೆಟ್ಟಗಳಿರುತ್ತೆ, ಗುಡ್ಡಗಳಿರುತ್ತೆ. ದಿ ಟೈಮ್ ಆಫ್ ದಿ ವಾರ್, ದಿ ಡ್ಯೂರೇಷನ್ ಆಫ್ ದಿ ವಾರ್ ಇದೆಯಲ್ಲ, ಇದು ಹೆಚ್ಚಾಗುತ್ತೆ. ಈ ತರದ ಸಂಗತಿಗಳೆಲ್ಲವೂ ಬರುತ್ತೆ. ಒಂದು ವಾರು, ದಿ ಇಂಪ್ಯಾಕ್ಟ್ ಆಫ್ ದಟ್ ವಾರ್ ಫಾರ್ ಓವರ್ ಸೆಂಚುರೀಸು ಹೇಗೆ ಕರ್ನಾಟಕ ಹಿಸ್ಟ್ರಿ ಒಳಗೆ ಕೆಲಸ ಮಾಡುತ್ತೆ ಅನ್ನುವಂತಹದ್ದನ್ನ ಹರ್ಷ ಮತ್ತು ಪುಲಿಕೇಶಿ ಇವರ ನಡುವೆ ನಡೆದಂತಹ ಯುದ್ಧದ ಹಿನ್ನೆಲೆಯಲ್ಲಿ ನೋಡ್ಬೋದು. ಅದರಿಂದ ಒಂದು ವಾರ್, ಒಂದು ಪೊಲಿಟಿಕಲ್ ಅನಾಲಿಸಿಸ್ ಇತ್ಯಾದಿ ಇದನ್ನ ನೋಡ್ಬೇಕಾದ್ರೂ ಇದೇ ಮುಖ್ಯ ಆಗುತ್ತೆ. ಇನ್ಸ್ಕ್ರಿಪ್ಷನ್ಸ್ ಕಲೆಕ್ಟ್ ಮಾಡ್ತೀವಿ ನಿಜ, ಅದಕ್ಕೆ ಅನುಗುಣವಾಗಿ ಪೂರಕವಾದ ಸಾಹಿತ್ಯ ಕೂಡ ಇರುತ್ತೆ. ಗುಪ್ತಾ ಇನ್ಸ್ಕ್ರಿಪ್ಷನ್ಸ್ ಇದೆ. ಗುಪ್ತಾ ಇನ್ಸ್ಕ್ರಿಪ್ಷನ್ಸ್ ನಲ್ಲಿ ಬಂದಂತಹ ಜೀನಿಯಾಲಜಿಗೂ ಬೇರೆ ಕಡೆ ದೊರೆಯುವಂತಹ ಜೀನಿಯಾಲಜಿಗೂ ವ್ಯತ್ಯಾಸ ಇರುತ್ತೆ. ನಮಗೆ ನಾಟಕಗಳಲ್ಲಿ ಕಾಣಿಸ್ಕೊಳ್ತಾ ಇದ್ದಂತಹ ಗುಪ್ತರ ಹೆಸರುಗಳಿಗೂ ಇನ್ಸ್ಕ್ರಿಪ್ಷನ್ ಅಲ್ಲಿ ಬರುವಂತಹ ಗುಪ್ತರ ಹೆಸರುಗಳಿಗೂ ಸ್ವಲ್ಪ ವ್ಯತ್ಯಾಸ ಆದಾಗ ಎಲ್ಲೋ ಏನೋ ತೊಡಕುಗಳಾಗಿದೆ ಅಂತ ಹೇಳಿ ಅಂತಿದ್ರು. ರಾಮಗುಪ್ತ ಅಂತ ಹೇಳಿ ಒಬ್ಬ ಕಿಂಗ್ ಇದ್ದ. ಹಿ ರೂಲ್ಡ್ ದಿ ಗುಪ್ತಾ ಡೈನಾಸ್ಟಿ ಫಾರ್ ಸಚ್ ಅಂಡ್ ಸಚ್ ಎ ಪೀರಿಯಡ್ ಅಂತ ಕೆಲವರು ಇದ್ ಮಾಡಿದಾಗ ಏನಕ್ಕೆ ನಕ್ಕು ಬಿಟ್ಟಿದ್ರು. ಇಲ್ಲ, ಆ ರೆಫರೆನ್ಸಸ್ ಇಲ್ಲ ಹಾಗೆ ಅಂತ. ಮೈ ಟೀಚರ್ GS ಗಾಯ್ ವಾಸ್ ಎ ಫೇಮಸ್ ಎಪಿಗ್ರಫಿಸ್ಟ್. ದುರ್ಜನ್ಪುರ್ನಲ್ಲಿ ಹಿ ಮೇಡ್ ಎ
ಡಿಸ್ಕವರಿ. ಪ್ರತಿಮಾ ಶಾಸನಗಳನ್ನ ಕಂಡುಹಿಡಿದ್ರು. ಅದರಲ್ಲಿ ರಾಮಗುಪ್ತ ವಾಸ್ ಎ ಕಿಂಗ್ ಅಂತ ಹೇಳಿ ಇತ್ತು, ಮಹಾರಾಜಾದಿರಾಜ ರಾಮಗುಪ್ತ. ಅಂದ್ರೆ ನಿಮಗೆ ಒಂದು ಇನ್ಸ್ಕ್ರಿಪ್ಷನ್ ಇದೆಯಲ್ಲ, ನಿಮ್ಮ ಜೀನಿಯಾಲಜಿನ ಸೆಟ್ರೇಟ್ ಮಾಡುತ್ತೆ, ನಿಮ್ಮ ಊಹೆಯನ್ನ ಪುಷ್ಟೀಕರಿಸುತ್ತೆ, ಅಥವಾ ನಿಮಗೆ ಗುಪ್ತಾ ಹಿಸ್ಟ್ರಿ ಬಗ್ಗೆ ಅನೇಕ ಬೇರೆ ವಿಚಾರಗಳನ್ನ ಹೇಳೋದಕ್ಕೆ ಸಾಧ್ಯ ಆಗುತ್ತೆ. ಮಯೂರ ಶರ್ಮನ ಶಾಸನದ ಒಳಗಾಗಲಿ, ಕಾಕುಸ್ಥವರ್ಮನ ತಾಳಗುಂದ ಶಾಸನದಲ್ಲಾಗಲಿ ಗುಪ್ತರ ರೆಫರೆನ್ಸಸ್ ಇದೆ. ಸೊ ಗುಪ್ತಾ ವರ್ ದಿ ಕಾಂಟೆಂಪರರೀಸ್ ಆಫ್ ಕದಂಬ ಕಾಕುಸ್ಥಾಸ್ ಅನ್ನುವಂತಹದ್ದಕ್ಕೆ ನಿಮಗೆ ಔಟ್ಸೈಡ್ ದಿ ಗುಪ್ತಾ ರೀಜನ್ ನಲ್ಲಿ ಕೂಡ ನಿಮಗೆ ಸಿಕ್ಕುವಂತಹ ಉದಾಹರಣೆಗಳು ದೊರೆಯುತ್ತೆ. ಅದರಿಂದ ಹ್ಯೂರಿಸ್ಟಿಕ್ಸ್ ಬರೀ ಶಾಸನಗಳನ್ನ ಅಲ್ಲ, ಪೂರಕ ಸಾಹಿತ್ಯನ ಅಥವಾ ಬೇರೆ ಆ ಕಾಲದಲ್ಲಿ ಆಳ್ತಾ ಇದ್ದ ಬೇರೆ ರಾಜರ ಶಾಸನಗಳನ್ನ ನೋಡ್ಕೊಂಡು ಇನ್ಫಾರ್ಮೇಶನ್ ಗ್ಯಾದರ್ ಮಾಡಿಕೊಂಡು ಹಾಕೊಳ್ಳುವಂತಹದ್ದು ಮುಖ್ಯ ಆಗುತ್ತೆ. ಹ್ಯೂರಿಸ್ಟಿಕ್ಸ್ ಆದ್ಮೇಲೆ ಅನಾಲಿಸಿಸ್ ಅಂತ ಹೇಳಿದೆ. ಅದು ಪೊಲಿಟಿಕಲ್ ಹಿಸ್ಟ್ರಿ ಆದರೆ ಒಂದು ರೀತಿ, ಅಥವಾ ಕಲ್ಚರಲ್ ಹಿಸ್ಟ್ರಿ ಆದರೆ ಒಂದು ರೀತಿ. ಕಲ್ಚರಲ್ ಹಿಸ್ಟ್ರಿ ಒಳಗೆ ಆ ಕಾಲದ ಒಳಗೆ ಯಾವ ರೀತಿ ಆಡಳಿತ ನಡೆಸ್ತಾ ಇದ್ರು, ಆ ಕಾಲದ ಕಲೆಯ ಸ್ಥಿತಿ ಹೇಗಿತ್ತು, ಆ ಕಾಲದ ಮಹಿಳೆಯ ಸ್ಥಿತಿ ಹೇಗಿತ್ತು, ಈ ರೀತಿಯ ಒಳಗೆ 6ನೇ ವಿಕ್ರಮಾದಿತ್ಯನ ಶಾಸನಗಳು, ಥೌಸಂಡ್ಸ್ ಅಂಡ್ ಥೌಸಂಡ್ಸ್ ಆಫ್ ಇನ್ಸ್ಕ್ರಿಪ್ಷನ್ಸ್ ಆಫ್ ವಿಕ್ರಮಾದಿತ್ಯ ದಿ 6th ಆರ್ ಫೌಂಡ್ ಇನ್ ಕರ್ನಾಟಕ. ನೋಡ್ತೀರಿ ನೀವು, ಎಷ್ಟು ಹುಡುಕಿದ ಕಡೆ ಎಲ್ಲ ಸಿಗುತ್ತೆ, ಎಕ್ಸೆಪ್ಟ್ ಇನ್ ಕಲ್ಯಾಣ. ಬೀದರ್ ಕಲ್ಯಾಣದ ಒಳಗೆ ನಿಮ್ಗೆ ಒಂದು ಇನ್ಸ್ಕ್ರಿಪ್ಷನ್ ಸಿಕ್ಕೋದೇ ಬಹಳ ಕಡಿಮೆ. ಔಟ್ಸೈಡ್ ಕಲ್ಯಾಣ ಬೇಕಾದಷ್ಟು ಸಿಕ್ಕತ್ತೆ. ಹೇಗೆ ರೂಲ್ ಮಾಡ್ತಾ ಇದ್ದ ವ್ಯಾಸ್ಟ್ ಎಂಪೈರ್? ಈ ವ್ಯಾಸ್ಟ್ ಎಂಪೈರ್ ನಾವು ರೂಲ್ ಮಾಡ್ತಾ ಇದ್ದಂತಹ ಕ್ರಮ ಯಾವ ರೀತಿಯಲ್ಲಿ ಇತ್ತು, ಏನು ಎತ್ತ, ಅದನ್ನು ನೋಡೋದಕ್ಕೆ ಸಾಧ್ಯ ಆಗತ್ತೆ. ಹ್ಯೂರಿಸ್ಟಿಕ್ಸು ಅನಾಲಿಸಿಸ್ ಆದ್ಮೇಲೆ ಸಿಂಥಿಸಿಸ್, ಈ ಎಲ್ಲವನ್ನು ಕೂಡ ಸಂಯೋಜಿಸುವಂತಹದ್ದು. ಮಹಿಳೆಯ ಸ್ಥಿತಿಗತಿಗಳು ತತ್ಕಾಲದ ಧಾರ್ಮಿಕ ಸ್ಥಿತಿಗತಿಗಳ ಹಿನ್ನೆಲೆಯಲ್ಲಿ ಹೇಗಿತ್ತು, ಕೌಟುಂಬಿಕವಾಗಿ ಆಕೆ ಹೇಗಿದ್ಲು, ಸಾಮಾಜಿಕವಾಗಿ ಆಕೆ ಹೇಗಿದ್ಲು, ಅಥವಾ ಸಾಹಿತ್ಯಿಕವಾಗಿ ಆಕೆ ಹೇಗಿದ್ಲು, ಕಲಾತ್ಮಕವಾಗಿ ಆಕೆ ಹೇಗಿದ್ಲು, ಆರ್ಕಿಟೆಕ್ಚರ್ ಅಲ್ಲಿ ಅವಳ ರೆಪ್ರೆಸೆಂಟೇಷನ್ ಯಾವ ರೀತಿ ಇದೆ, ಲಿಟ್ರೇಚರ್ ಅಲ್ಲಿ ಅವಳ ರೆಪ್ರೆಸೆಂಟೇಷನ್ ಯಾವ ರೀತಿ ಇದೆ, ಇನ್ಸ್ಕ್ರಿಪ್ಷನ್ಸ್ ನಲ್ಲಿ ಅವಳ ರೆಪ್ರೆಸೆಂಟೇಷನ್ ಯಾವ ರೀತಿ ಇದೆ, ಈ ರೀತಿ ಅದನ್ನ ಸಿಂಥಸೈಸ್ ಮಾಡ್ಕೊಂಡು ಹೋಗೋದು. ಮೊದಲನೇದು ದತ್ತ ಸಂಗ್ರಹ ಅಂತ ಹೇಳಿ ಅನ್ನಿಸ್ಕೊಂಡ್ರೆ, ಎರಡನೇದು ವಿಶ್ಲೇಷಣೆ ಅಂತ ಅನ್ನಿಸ್ಕೊಂಡ್ರೆ, ಮೂರನೇದು ಸಂಯೋಜನೆ ಆಗುತ್ತೆ, ಸಿಂಥಿಸಿಸ್. ಕೊನೆಯದು ಎಕ್ಸ್ಪೋಸಿಷನ್, ಫಲಿತಾಂಶವನ್ನ ಪ್ರಕಟಿಸುವಂತಹದ್ದು ಬರವಣಿಗೆಗೆ ತಗೊಳ್ಳೋದು. ಸೊ ಅಬ್ಸರ್ವೇಷನ್, ಹೈಪಾಥಿಸಿಸ್, ಎಕ್ಸ್ಪೆರಿಮೆಂಟ್, ರಿಸಲ್ಟ್ ಇದ್ದಾಗೆ ಹ್ಯೂರಿಸ್ಟಿಕ್ಸ್, ಅನಾಲಿಸಿಸ್, ಸಿಂಥಿಸಿಸ್ ಅಂಡ್ ಎಕ್ಸ್ಪೋಸಿಷನ್ ಅನ್ನೋದನ್ನ ಆರ್ಟ್ಸ್ ನಲ್ಲಿ ನೋಡ್ತೀವಿ. ಇದು ಆರ್ಟ್ಸ್ಗೆ ಮತ್ತು ಸೈನ್ಸ್ಗೆ ಇರುವಂತಹ ಸಂಶೋಧನೆಯ ಸಾಮ್ಯಗಳು ಅಥವಾ ಭಿನ್ನತೆಗಳು ಅಂತ ಹೇಳಿ ಹೇಳ್ಬೋದು. ಇಂಥ ಸಂಶೋಧನೆ ಇದೆಯಲ್ಲ, ಇದು ಹೇಗೆ ಮಾಡಬೇಕು ಅಥವಾ ಮಾಡ್ತಾರೆ, ಅಥವಾ ಸಂಶೋಧಕನ ಲಕ್ಷಣಗಳು ಹೇಗಿರಬೇಕು? ವಾಟ್ ಆರ್ ದಿ ಕ್ವಾಲಿಟೀಸ್ ಆಫ್ ಎ ರಿಸರ್ಚರ್? ಸಂಶೋಧಕ ಅಂತ ಹೇಳಿ ಅನ್ನಿಸ್ಕೊಳ್ಳುವಂತವನಿಗೆ ಬಹಳ ಮುಖ್ಯವಾಗಿ ಮೊದಲು ಇರಬೇಕಾದದ್ದು ಕುತೂಹಲ. He must have an immense curiosity. Curiosity to his subject, that is very important. ನೀರನ್ನ ಬಂಡೆ ಮೇಲೆ ಹಾಕಿದ್ರೆ ಬಂಡೆ ಬದಲಾವಣೆ ಆಗೋದಿಲ್ಲ. ನೀರನ್ನ ಮಣ್ಣಿನ ಮೇಲೆ ಹಾಕಿದ್ರೆ ಬದಲಾವಣೆ ಆಗುತ್ತೆ. ನೀರನ್ನ ಸುಣ್ಣದ ಮೇಲೆ ಹಾಕಿದ್ರೆ ಬದಲಾವಣೆ ಆಗುತ್ತೆ. ನೀರನ್ನ ಬೇರೆ ವಸ್ತುಗಳ ಮೇಲೆ ಹಾಕಿದ್ರೆ ಬದಲಾವಣೆ ಆಗುತ್ತೆ. ಕಾಪರ್ ಮೇಲೆ ಹಾಕಿದ್ರೆ ಬದಲಾವಣೆ ಆಗುತ್ತೆ. ವೈ ಸೋ? So a curiosity should be there. Curiosity is the mother of the invention. Research. Necessity is the mother of invention ಅಂತ ಹೇಳಿದಾಗೆ curiosity is the mother of research. Curiosity ಅವರವರ ಆಸಕ್ತಿಗೆ ಸಂಬಂಧಪಟ್ಟಂಗೆ ಇರುತ್ತೆ. ಏರುಪೇರು, ಏನಿದು ಏರುಪೇರು 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 ಏರುಪೇರು? ಏನು ಈ ಶಬ್ದದ ಅರ್ಥ ಏನು? ಏರುಪೇರು ಅಂತಂದಾಗ ನಾವೇನಾದ್ರೂ ವ್ಯತ್ಯಾಸಗಳಾದರೆ ಏರುಪೇರು ಅಂತ ಹೇಳಿ ಹೇಳ್ತೀವಿ, ಏನಾದ್ರೂ ಭಿನ್ನತೆಗಳಾದರೆ ಏರುಪೇರು ಅಂತ ಹೇಳ್ತೀವಿ. ವಾಟ್ ಈಸ್ ದಿಸ್ ಏರುಪೇರು? ತಕ್ಕಡಿ ತಗೊಳ್ಳಿ, ಅದರಲ್ಲಿ 2 ಪ್ಲೇಟ್ಸ್ ಇರುತ್ತೆ. ಒಂದರಲ್ಲಿ ಹೇರ್ ಹಾಕಿ, ಒಂದರಲ್ಲಿ ಹೇರ್ ಹಾಕಿದ್ರೆ
ಈ ಎರಡನೆಯ ತಟ್ಟೆ ಇದೆಯಲ್ಲ, ಅದು ಮೇಲಕ್ಕೆ ಹೋಗುತ್ತೆ, ಏರು ಹೋಗುತ್ತೆ. ಅಂದ್ರೆ ಹೇರು ಹಾಕಿದಾಗ ಒಂದು ತಟ್ಟೆ ಕೆಳಕ್ಕೆ ಇಳಿದು, ಏರು ಹಾಕಿದಾಗ ಇನ್ನೊಂದು ತಟ್ಟೆ ಏರಿನ ಸ್ಥಾನಕ್ಕೆ ಹೋಗೋದ್ರಿಂದ ಏರುಪೇರು. ಸೊ ಏರುಪೇರು ಶಬ್ದ ಇದೆಯಲ್ಲ, ಆ ಶಬ್ದ ಹೇಗೆ ಬಂದಿದೆ ಅನ್ನೋದರ ಬಗ್ಗೆ ನಿಮಗೆ ಕುತೂಹಲ ಇತ್ತು ಅಂತಂದ್ರೆ ಯು ಹ್ಯಾವ್ ಟು ಥಿಂಕ್. ನೀವು ಅದನ್ನು ಯೋಚಿಸ್ಬೇಕು. ಆ ಕುರಿತು ಸದಾ ಮನನ ಮಾಡ್ತಾ ಇತ್ತು ಅಂತಂದ್ರೆ ಸೌದೆ ಅಂಗಡಿಗೆ ಹೋದಾಗಲೋ, ಅಥವಾ ತರಕಾರಿ ಅಂಗಡಿಲಿ ಇದ್ದಾಗಲೋ, ಅಥವಾ ತಕ್ಕಡಿ ಹಿಡ್ಕೊಂಡಾಗಲೋ, ಒಂದು ತಟ್ಟೆ ಮೇಲಕ್ಕೆ ಹೋಗಿ ಇನ್ನೊಂದು ತಟ್ಟೆ ಕೆಳಕ್ಕೆ ಬರುವಾಗ ಏರು ಪೇರು ಅನ್ನೋದರ ಅರ್ಥ ಗೊತ್ತಾಗುತ್ತೆ. ದೇವರಿಲ್ಲ, ದಿಂಡ್ರಿಲ್ಲ. ದೇವರು, ವಿ ನೋ ವಾಟ್ ಇಸ್ ದಿಂಡ. ದೇವರಿಲ್ಲ, ದಿಂಡ್ರಿಲ್ಲ. ದಿಂಡ ಅನ್ನೋ ಶಬ್ದ ಇದೆಯಲ್ಲ, ಗೊತ್ತಾಗೋದಿಲ್ಲ. ಕೆಲವರೇನೋ ರಾಕ್ಷಸರು ಅಸುರರು ಹಾಗೆ ಅಂತ ಹೇಳ್ತಾರೆ. ಬಟ್ ವಾಟ್ ಎಕ್ಸಾಕ್ಟ್ಲಿ ಇಟ್ ಮೀನ್ಸ್? ಯಕ್ಷರು ಕಿನ್ನರು ಇದ್ದಾಗೆ ಇದನ್ನ ಒಂದು ಸಪರೇಟ್ ಆಗಿ ಹೇಳ್ತೀವ. ಆದರೆ ದೇವರಿಗೆ ವಿರುದ್ಧವಾದ ಯಾವುದೋ ಒಂದು ಸಮೂಹವನ್ನು, ಯಾವುದೋ ಒಂದು ಇದನ್ನ ಹೇಳ್ತಾ ಇದೆ. ದಿಂಡು ಅನ್ನೋವಂಥದ್ದು, ಬಾಳೆ ದಿಂಡು ಅನ್ನೋವಂಥದ್ದನ್ನ ಹೇಳ್ತೀವಿ. ದಿಂಡು ಅನ್ನೋವಂಥದ್ದನ್ನ ಬಹಳ ಗುಂಡಿಗೆ ಇರುವಂತಹದ್ದನ್ನ ಹೇಳ್ತೀವಿ. ಸೋ ಮೆನಿ ಥಿಂಗ್ಸ್ ಆರ್ ದೇರ್. ಕುತೂಹಲ ಇರಬೇಕಾಗತ್ತೆ, ಕುತೂಹಲ ಇರಬೇಕಾಗತ್ತೆ. ಆಡುವ ಮಾತಿನ ಒಳಗೆ ಇರುವುದರ ಅರ್ಥವನ್ನ ಗ್ರಹಿಸುವ, ಅದನ್ನ ವಿಶ್ಲೇಷಿಸುವಂತಹ ಕ್ರಮದ ಒಳಗೆ ಕುತೂಹಲ ಬರಬೇಕು. ಐ ವಿಲ್ ಗಿವ್ ಯು ಒನ್ ಮೋರ್ ಎಕ್ಸಾಂಪಲ್. ಹೊಳೆ ನೀರಿಗೆ ದೊಣ್ಣೆ ನಾಯಕನ ಅಪ್ಪಣೆ. ಹೊಳೆ ನೀರು, ವಿ ಅಂಡರ್ಸ್ಟ್ಯಾಂಡ್ ದಿ ವಾಟರ್ ವಿಚ್ ಇಸ್ ಫ್ಲೋಯಿಂಗ್ ಇನ್ ಎ ರಿವರ್. ಬಟ್ ಹೂ ಇಸ್ ದಿಸ್ ದೊಣ್ಣೆ ನಾಯಕ? ಅಂದ್ರೆ ದೊಣ್ಣೆ ನಾಯಕ ಅಂತಂದ್ರೆ ಕೈಯಲ್ಲಿ ದೊಣ್ಣೆಯನ್ನ ಹಿಡ್ಕೊಂಡಿರುವಂತಹ ಅಥವಾ ಒಂದು ಕೋಲನ್ನ ಹಿಡ್ಕೊಂಡಿರುವಂತಹ ನಾಯಕ. ಅವನು ಯಾಕೆ ಹಿಡ್ಕೋಬೇಕು? ಅದಕ್ಕೂ ಇದಕ್ಕೂ ಏನ್ ಸಂಬಂಧ? ಸ್ವಲ್ಪ ಸೂಕ್ಷ್ಮವಾಗಿ ಗ್ರಹಿಸ್ತು ಅಂತಂದ್ರೆ ದೊಣ್ಣೆ ನಾಯಕನ ಬದಲು ದೊಣೆ ನಾಯಕ. ದೊಣೆ ಅಂದ್ರೆ ದೇವಸ್ಥಾನದ ಮುಂದೆ ಇರುವಂತಹ ಪುಷ್ಕರಿಣಿಗಳನ್ನ ದ್ರೋಣ, ದೊಣೆ ಅಂತ ಹೇಳಿ ಕರೀತಾ ಇದ್ರು. ದೇವರಿಗೆ ಅಭಿಷೇಕ ಮಾಡೋದಕ್ಕೆ, ದೇವರ ಆರಾಧನೆಯ ಭಾಗವಾಗಿ ಈ ಪುಷ್ಕರಿಣಿಯ ಈ ದೊಣೆಯ ನೀರನ್ನ ಬಳಸ್ತಾ ಇದ್ರು. ಈ ದೊಣೆಯ ನೀರನ್ನ ಪ್ಯೂರ್ ಆಗಿ, ಪವಿತ್ರವಾಗಿ ಇಡುವಂತಹ ಒಂದು ಕರ್ತವ್ಯ ದೇವಸ್ಥಾನದ ಆಡಳಿತ ವರ್ಗಕ್ಕೆ ಇರ್ತಾ ಇತ್ತು. ಇಟ್ ವುಡ್ ಅಪಾಯಿಂಟ್ ಎ ದೊಣೆ ನಾಯಕ. ಹಿಸ್ ಬಿಸಿನೆಸ್ ವಾಸ್ ಟು ಸಿ ದಟ್ ನೋ ಸಿಟಿಸನ್ ವುಡ್ ಕಮ್ ಅಂಡ್ ಪೊಲ್ಯೂಟ್ ದಿ ವಾಟರ್ ಆಫ್ ದಟ್ ಪಾಂಡ್. ಆ ಕೊಳದ ನೀರನ್ನ, ಪುಷ್ಕರಣಿಯ ನೀರನ್ನ ಗಲೀಜು ಮಾಡೋ ಹಂಗಿಲ್ಲ. ಯಾಕೆಂದ್ರೆ ದೇವರ ಅಭಿಷೇಕಕ್ಕೆ, ದೇವರ ತೀರ್ಥಕ್ಕೆ, ದೇವರ ಬೇರೆ ಬೇರೆ ಸೇವೆಗಳಿಗೆ ಬಳಸ್ತೀವಿ. ದೊಣೆ ನಾಯಕ. ಹರಿತಾ ಇರೋ ಹೊಳೆ ನೀರು, ದೊಣೆ ಕಾಯ್ತಾ ಇರುವಂತಹ ದೊಣೆ ನಾಯಕ. ಈ ದೊಣೆ ನಾಯಕನ ಅಪ್ಪಣೆ ಅದಕ್ಕೆ ಹಾಕಿ. ಎ ಲಿಂಕ್ ವಿಲ್ ಬಿ ಗಾಟ್ ವಿತ್ ದೀಸ್ ಟು. ಕುತೂಹಲ ಇತ್ತು ಅಂತಂದ್ರೆ ಅದನ್ನ ಯಾವತ್ತಾದ್ರೂ ತಣಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ. ಕುತೂಹಲ ಹೀಗೆ ಅಂತ ಅಲ್ಲ, ಅನೇಕ ರೀತಿಯ ಒಳಗೆ. ಕಾಕಿ ಬಟ್ಟೆ ಇದೆ. ಕಾಕಿ ಬಟ್ಟೆಯನ್ನು ನೋಡ್ತಾ ಇದ್ರೆ ಈ ಕಲರ್ ಬಹಳ ವಿಚಿತ್ರವಾಗಿ, ಅಪರೂಪವಾಗಿ ಇದೆಯಲ್ಲ. ನಮ್ಮ ವಿಬ್ಗ ಯಾರಲ್ಲಿ ಇದು ಕಾಣಿಸ್ಕೊಳ್ಳಲ್ಲ. ವಯಲೆಟ್ ಅಲ್ಲಿ ಇಲ್ಲ, ಇಂಡಿಗೋನಲ್ಲಿಲ್ಲ, ಬ್ಲೂನಲ್ಲಿಲ್ಲ, ಆರೆಂಜ್ ಅಲ್ಲಿಲ್ಲ, ಯೆಲ್ಲೋನಲ್ಲಿಲ್ಲ, ಅಥವಾ ರೆಡ್ ಅಲ್ಲಿಲ್ಲ. ನಮ್ಮ ಹಳೆಯ ಕಾಲದ ಯಾವುದೇ ಕೃತಿಗಳು ಈ ವರ್ಣವನ್ನ ಹೇಳ್ತಾ ಇಲ್ಲ. ಈ ವರ್ಣ ಹೇಗೆ ಬಂತು? ಅಜಂತಾ ಎಲ್ಲೋರ ಚಿತ್ರಗಳಲ್ಲಿಲ್ಲ, ಹಂಪಿಯ ವಿರೂಪಾಕ್ಷ ದೇವಸ್ಥಾನದ ಚಿತ್ರಗಳಲ್ಲಿಲ್ಲ. ಈ ಬಣ್ಣ ಹೇಗೆ ಬಂತು? ಇಟ್ಸ್ ಎ ಪರ್ಷಿಯನ್ ಮೂಲದ ಒಂದು ಶಬ್ದ ಕಾಕಿ. ನಿರಾಕರ್ಷಕ ಅಂತ ಹೇಳಿ ಅದರ ಅರ್ಥ. ಈ ನಿರಾಕರ್ಷಕವಾದ ಸಮವಸ್ತ್ರವನ್ನ, ನಿರಾಕರ್ಷಕವಾದ ದಿರಸನ್ನ ಬ್ರಿಟಿಷರ ಕಾಲದಲ್ಲಿ ನಮ್ಮ ಪೊಲೀಸ್ ವರ್ಗಕ್ಕೆ ವಸ್ತ್ರದ ಬಣ್ಣವಾಗಿ ಅದನ್ನ ಬಳಸೋಕೆ ಶುರು ಮಾಡಿದ್ರು. ಡ್ರ್ಯಾಬ್ ಅಂತ ಹೇಳಿ ಕರೀತಾರೆ, ಡ್ರ್ಯಾಬ್ ಇನ್ ಇಂಗ್ಲಿಷ್. ಅಂದ್ರೆ ಅವರಿಗೆ ಹಸಿರುದನ್ನದನ್ನ ಕೊಡೋದಕ್ಕಾಗಲಿ, ಕೆಂಪುದನ್ನ ಕೊಡೋಕ್ಕಾಗಲಿ ಇಷ್ಟ ಇರಲಿಲ್ಲ ಬ್ರಿಟಿಷರಿಗೆ. ಯಾಕೆಂದ್ರೆ ದಿ ಗ್ರೀನ್, ದಿ ಬ್ಲೂ ಅಂಡ್ ದಿ ರೆಡ್ ಗ್ಲಿಟರಿಂಗ್ ಕಲರ್ಸ್ ಇದೆಯಲ್ಲ, ಅದು
ಬ್ರಿಟಿಷರ ಅರಮನೆಯ, ಬ್ರಿಟಿಷರ ಆಳ್ವಿಕೆಯ, ಬ್ರಿಟಿಷರ ಅಧಿಕಾರಿಗಳ ಸುತ್ತ ಇದ್ದಂತಹದ್ದು. ಅದಕ್ಕೆ ಭಿನ್ನವಾದ ಒಂದು ವಸ್ತ್ರವನ್ನ, ಬಣ್ಣವನ್ನ, ಸಮವಸ್ತ್ರವನ್ನ ನಮ್ಮ ಭಾರತೀಯ ಅಧಿಕಾರಿಗಳಿಗೆ ಕೊಟ್ಟು, ಭಾರತೀಯ ಪೊಲೀಸರಿಗೆ ಕೊಟ್ಟು ಅವರ ವಸ್ತ್ರ ಆ ಬಣ್ಣ ಇರೋ ಹಾಗೆ ಮಾಡಿದ್ರು. ಒಂದು ಸಣ್ಣ ಸಂಗತಿ, ಇದ್ಯಾಕೆ ಈ ಬಣ್ಣ ಬಂದಿದೆ, ಇದ್ಯಾಕೆ ಈ ಆಕೃತಿ ಪಡ್ಕೊಂಡಿದೆ? ನನಗೆ ಎಷ್ಟೋ ಸತಿ ಅನ್ಸುತ್ತೆ, ಅಶೋಕ ವೃಕ್ಷದ ಕೆಳಗೆ ಸೀತೆ ಅಳ್ತಾ ಇದ್ಲು. ಅಶೋಕ ವೃಕ್ಷದ ಪ್ರಸ್ತಾಪ ಪಂಪನ ಕಾವ್ಯಗಳಲ್ಲಿದೆ. ಅಶೋಕ ವೃಕ್ಷದ ಪ್ರಸ್ತಾಪ ಕಾಳಿದಾಸನ. ವಿಚ್ ಇಸ್ ದಿಸ್ ಅಶೋಕ ವೃಕ್ಷ? ಅಲ್ಲಪ್ಪ, ನಮ್ಮ ಮಾವಿನ ಹಣ್ಣಿನ ಮರ ಗೊತ್ತಿದೆ, ಆಲದ ಮರ ಗೊತ್ತಿದೆ, ಅರಳಿ ಮರ ಗೊತ್ತಿದೆ, ಬಸರಿ ಮರ ಗೊತ್ತಿದೆ. ಸೊ ವೇದ ಕಾಲದ ವೃಕ್ಷಗಳು ಅಂತಾನೆ ಕೆಲವರು ಥೀಸಿಸ್ ಮಾಡಿದ್ದಾರೆ. ಅದರಲ್ಲಿ ದೇ ಹ್ಯಾವ್ ಐಡೆಂಟಿಫೈಡ್. ವಿಲಿಯಂ ಜೋನ್ಸ್ ಮೊತ್ತ ಮೊದಲ ಬಾರಿಗೆ ಹಿ ಮೇಡ್ ಅನ್ ಅಟೆಂಪ್ಟ್ ಅಂಡ್ ಐಡೆಂಟಿಫೈಡ್ ಅಶೋಕ ವೃಕ್ಷ. ನಮ್ಮ ಕುತೂಹಲ ಚಿಕ್ಕ ಚಿಕ್ಕ ಸಂಗತಿಗಳಿಗೂ ಸಂಬಂಧಪಟ್ಟ ಹಾಗೆ ಇರಬೇಕಾಗತ್ತೆ, ಚಿಕ್ಕ ಚಿಕ್ಕ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ಇರಬೇಕಾಗತ್ತೆ. ಅದರಿಂದ ಕುತೂಹಲ ಇದೆಯಲ್ಲ, ಇದು ಬಹಳ ಮುಖ್ಯ. ಇದು ಕುತೂಹಲದ ಜೊತೆಗೆ ಪ್ರತಿಭೆ ಇರಬೇಕು. ಪ್ರತಿಭೆಯ ಸ್ವರೂಪವನ್ನು ನಾನು ವಿವರಿಸಕ್ಕಾಗಲ್ಲ. ಅದು ನ್ಯೂಟನ್ ಸೇಬನ್ನ ಕೆಳಕ್ಕೆ ಬೀಳೋವಾಗ ಪಡ್ಕೊಂಡಂತಹ ಪ್ರತಿಭೆ ಹಾಗೆ ಇರ್ಬೋದು, ಅಥವಾ ಒಂದು ಕ್ಯಾಂಡಲ್ ಉರಿದು ಬೀಳುವಂತಹದ್ರ ಮೂಲಕ ಪಡೆದುಕೊಂಡಂತಹ ವಿಜ್ಞಾನಿಯ ಪ್ರತಿಭೆ ಇರ್ಬೋದು, ಅಥವಾ ಬೇರೆ ರೀತಿಯಲ್ಲಿಯೂ ಇರ್ಬೋದು. 1, 2, 3, 4, 5, 6, 7, 8, 9, 10 ಆದ್ಮೇಲೆ 11 ಬರುತ್ತೆ, ಇಟ್ ಈಸ್ 10+1. 12 ಬರುತ್ತೆ, 10+2. 13 ಬರುತ್ತೆ, 10+3. 14 ಬರುತ್ತೆ, 10+4. 10 ವಿಲ್ ಬಿ ದಿ ಮಿನಿಮಮ್ ಯೂನಿಟ್. ಯಾಕೆ 10 ಮಾಡುದು? 20 ಮಾಡ್ಬೋದಾಗಿತ್ತಲ್ಲ. 10 ಯಾಕೆ ಮಾಡಿದ್ರು ಅಂತ ಕೇಳಿದ್ರೆ, ನಮ್ಗೆ 2 ಕೈಗಳಿವೆ, 2 ಕಾಲುಗಳಿವೆ. ಈ ಕೈ ಕಾಲುಗಳಲ್ಲಿ ಇರೋದು 10, 5 ಬೆರಳು, 5 ಬೆರಳು, ಕಾಲಲ್ಲಿ 5 ಬೆರಳು, 5 ಬೆರಳು. 10ನ್ನ ಗಮನದಲ್ಲಿ ಇರಿಸ್ಕೊಂಡು 10 ಆಸ್ ದ ಯೂನಿಟ್ ಮಾಡಿಕೊಂಡು 11, 12, 13, 14, 15 ಮಾಡ್ಕೊಂಡು ಹೋಗಿದ್ದಾರೆ. ಸೊ ಒಂದು ಪ್ರತಿಭೆ ಇದೆಯಲ್ಲ, ಆ ಪ್ರತಿಭೆ ಒಂದು ಸಣ್ಣ ಸಂಗತಿಯನ್ನ ನಮಗೆ ಸಾಲ್ವ್ ಮಾಡೋದಕ್ಕೆ ಸಾಧ್ಯ ಆಗಬಹುದು. ಕುತೂಹಲ ಇರಬೇಕು, ಪ್ರತಿಭೆ ಇರಬೇಕು, ಜೊತೆಗೆ ವ್ಯುತ್ಪತ್ತಿ ಇರಬೇಕು. ವ್ಯುತ್ಪತ್ತಿ ಅಂತಂದ್ರೆ ಎ ವೈಡ್ ನಾಲೆಡ್ಜ್ ಆಫ್ ದಿ ಥಿಂಗ್ಸ್. ನೀವು ಕೆಲಸ ಮಾಡುವಂತಹ ಸಂಶೋಧನಾ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಇರಬಹುದು, ಅಥವಾ ನೀವು ಯಾವುದೇ ಒಂದು ಸಂಗತಿಯನ್ನು ಕುರಿತು ಯೋಚನೆ ಮಾಡುವ, ಸಂಶೋಧನೆ ಮಾಡುವಂತಹ ಸಂಗತಿ ಇರಬಹುದು. ಅದಕ್ಕೆ ವೈಡ್ ನಾಲೆಡ್ಜ್ ಇರಬೇಕು, ವೈಡ್ ನಾಲೆಡ್ಜ್. ಈ ನಾಲೆಡ್ಜ್ ಯಾವ ರೀತಿ ಇರಬೇಕು ಅನ್ನುವಂತಹದ್ದನ್ನ ಹೇಳಕ್ಕಾಗಲ್ಲ. ನಾನಾ ರೀತಿಗಳಲ್ಲಿ ಇರುತ್ತೆ ಇಂಥ ನಾಲೆಡ್ಜ್. ಹೇಗೆ ಅಂತ ನೀವು ಕೇಳ್ಬೋದು. ಟೈಫಾಯ್ಡ್ ಇದೆ. ಟೈಫಾಯ್ಡ್ ನೆನ್ನೆ ಮೊನ್ನೆ ಬಂದಿರೋದಲ್ಲ. ಟೈಫಾಯ್ಡ್ ಎಷ್ಟೋ ವರ್ಷಗಳ ಹಿಂದೆಯೂ ಕೂಡ ಇತ್ತು, ಸೆಂಚುರೀಸ್ ಹಿಂದೆನೂ ಇತ್ತು. ಹಾಗಾದರೆ ಟೈಫಾಯ್ಡ್ ಅನ್ನ ನಮ್ಮ ಪ್ರಾಚೀನರು ಗುರುತಿಸಿದ್ರ? ಎಂಟ್ರಿಕ್ ಫೀವರ್ ಇದೆ, ಕರುಳಿಗೆ ಸಂಬಂಧಿಸಿದಂತಹ ಇಂಟೆಸ್ಟೈನಲ್ ಫೀವರ್, ಮೆದುಳಿಗೆ ಸಂಬಂಧಿಸಿದಂತಹ ಬ್ರೈನ್ ಫೀವರ್. ನೀವು ವೈದ್ಯಶಾಸ್ತ್ರ ಗ್ರಂಥಗಳನ್ನ, ಆಯುರ್ವೇದ ಗ್ರಂಥಗಳನ್ನ ತೆಗೆದು ನೋಡಿದ್ರೆ ಕರುಳು ಜ್ವರ ಅಂತಾರೆ, ಪಿತ್ತ ಜ್ವರ ಅಂತಾರೆ, ಶ್ಲೇಷ್ಮ ಜ್ವರ ಅಂತಾರೆ, ವಾತ ಜ್ವರ ಅಂತಾರೆ, ಮಿದುಳು ಜ್ವರ ಅಂತಾರೆ, ಮೇದೋಜ್ಜೀರಕ ಜ್ವರ ಅಂತಾರೆ. ಸೊ ವಾಟ್ ಆರ್ ದಿ ಸಿಂಪ್ಟಮ್ಸ್ ವಿಚ್ ದೇ ಹ್ಯಾವ್ ಎನ್ಯೂಮರೇಟೆಡ್ ದೇರ್? ಅವ್ರು ಏನ್ ಮಾಡಿದ್ದಾರೆ? ಜ್ವರದ ಸ್ವರೂಪವನ್ನು ಕುರಿತ ಹಾಗೆ ಎಷ್ಟು ಚರ್ಚೆ ಮಾಡಿದ್ದಾರೆ. ಸಕಲ ವೈದ್ಯ ಸಂಹಿತ ಸಾರಾರ್ಣವ ಇಸ್ ಎ ಮೆಡಿಸಿನಲ್ ವರ್ಕ್ ಇನ್ ಕನ್ನಡ. ಕಳಲೆಯ ವೀರರಾಜ ಇಸ್ ದಿ ಆಥರ್. ಅದನ್ನು ತೆಗೆದರೆ ಜ್ವರದ ಬಗ್ಗೆ ಒಂದು ದೊಡ್ಡ ಚಾಪ್ಟರ್ ಇದೆ. ಅದರಲ್ಲಿ ಮಾಹೇಶ್ವರಿ ಜ್ವರ ಅಂತ ಕರೀತಾರೆ. ದಿಸ್ ಮಾಹೇಶ್ವರಿ ಜ್ವರ ಇಸ್ ನಥಿಂಗ್ ಬಟ್ ಟೈಫಾಯ್ಡ್. ಮಾಹೇಶ್ವರಮ್ಮನ ದೇವಸ್ಥಾನಗಳಿವೆ. ಮಾಹೇಶ್ವರಿ ಜ್ವರ ದೀರ್ಘಕಾಲ ಇತ್ತು ಅನ್ನುವಂತಹದ್ದಿದೆ. ಮಾಹೇಶ್ವರಿ ಜ್ವರದಲ್ಲಿ ಉಷ್ಣ ಜಾಸ್ತಿ, ಟೆಂಪರೇಚರ್ ಜಾಸ್ತಿ ಅನ್ನೋದನ್ನ ಡಾಕ್ಟರ್ಸ್ ಹೇಳಿದಾಗೇನೆ ಈ ವೈದ್ಯಶಾಸ್ತ್ರ ಗ್ರಂಥಕರ್ತರು ಹೇಳ್ತಾರೆ, ಬೇರೆಯವರು ಹೇಳ್ತಾರೆ. ಸೊ ವ್ಯುತ್ಪತ್ತಿಯ ಹಿನ್ನೆಲೆಯ ಒಳಗೆ ನೀವು ಏನನ್ನಾದರೂ ಗುರುತಿಸುವ,
ಹೇಳುವ ಸಂಗತಿ ಸಾಧ್ಯ ಇರ್ತದೆ. ಪ್ರಾಮಾಣಿಕತೆ ಕೂಡ ಇರಬೇಕು. ಇರದನ್ನಿದ್ದಾಗೆ ರೆಕಾರ್ಡ್ ಮಾಡೋದು. ಯಾರಾದರೂ ಏನಾದರೂ ಹೇಳ್ತು ಅಂತಂದ್ರೆ ಅದನ್ನ ಹಾಗೆಯೇ ಗ್ರಹಿಸುವಂತಹದ್ದು. ವಿ ಶುಡ್ ನಾಟ್ ಚೇಂಜ್ ಇಟ್, ವಿ ಶುಡ್ ನಾಟ್ ಆಲ್ಟರ್ ಇಟ್. ನಿಮ್ಗೆ ಸಣ್ಣ ಉದಾಹರಣೆ ಕೊಡ್ತೀನಿ. ಚಿದಾನಂದ ಮೂರ್ತಿ ವಾಸ್ ಎ ವೆರಿ ಫೇಮಸ್ ರಿಸರ್ಚರ್ ಇನ್ ಕರ್ನಾಟಕ. ಹಿ ವೆಂಟ್ ಫಾರ್ ಎ ಫೀಲ್ಡ್ ರಿಸರ್ಚ್ ಇನ್ ಹಂಪಿ. ಅಲ್ಲಿ ಬೇರೆ ಬೇರೆಯಾದಂತಹ ಎಲ್ಲ ಇದನ್ನ ನೋಡುವಂತಹ ಸಂದರ್ಭದಲ್ಲಿ ಒನ್ ಪರ್ಟಿಕ್ಯುಲರ್ ಪ್ಲೇಸ್ ಹಿ ವೆಂಟ್ ಅಂಡ್ ಹಿ ಆಸ್ಕ್ಡ್ ದಿ ಇನ್ಫಾರ್ಮೆಂಟ್. ದಟ್ ಇನ್ಫಾರ್ಮೆಂಟ್ ವಾಸ್ ಎ ವೆರಿ ಓಲ್ಡ್ ಮ್ಯಾನ್ ಆಫ್ ದಿ ಏಜ್ ಆಫ್ ಅರೌಂಡ್ 80 years, 89 ವರ್ಷ ಆತನಿಗೆ. ಆತನ ಹೆಸರು ಸಿದ್ದಜ್ಜ ಅಂತ ಹೇಳಿ. ಅವನನ್ನ ಕೇಳಿದ್ರು, ವಾಟ್ಸ್ ದಿ ನೇಮ್ ಆಫ್ ದಿಸ್ ಪರ್ಟಿಕ್ಯುಲರ್ ಪ್ಲೇಸ್ ಆರ್ ದಿಸ್ ಪರ್ಟಿಕ್ಯುಲರ್ ಇದನ್ನು ಬೇರೆಯವರೆಲ್ಲ ಮನ್ಮಥ ಕುಂಡ ಅಂತ ಕರೀತಾರೆ. ದಿಸ್ ಇಸ್ ಮನ್ಮುಖ ಕುಂಡ. ಇದರ ಹೆಸರು ಮನ್ಮುಖ ಕುಂಡ. ವಯಸ್ಸಾದವನು ಏನೋ ಇದನ್ನ ಮಾಡಿದಾನೆ ಹಾಗೆ ಅಂತ ಹೇಳಿ ಅಂದ್ಕೊಂಡು ಚಿದಾನಂದ ಮೂರ್ತಿ ಇಗ್ನೋರ್ ಮಾಡಲಿಲ್ಲ. ಹಿ ರೆಕಾರ್ಡೆಡ್ ಇಟ್. ಕಮಿಂಗ್ ಬ್ಯಾಕ್ ಟು ಹೋಮ್ ಅಂಡ್ ಸಿಟಿಂಗ್ ಇನ್ ಫ್ರಂಟ್ ಆಫ್ ಹಿಸ್ ರಿಸರ್ಚ್ ಟೇಬಲ್, ಆತ ಹಾಳೆಗಳನ್ನ ತೆಗೆದು ನೋಡಿದ್ರೆ ಹಂಪಿಗೆ ಸಂಬಂಧಿಸಿದ ಇನ್ಸ್ಕ್ರಿಪ್ಷನ್ಸ್ ನಲ್ಲಿ ಶ್ರೀಮನ್ಮುಖ ಕುಂಡದಿಂ ಅಂತ ಬರುತ್ತೆ. ಶ್ರೀಮನ್ಮುಖ ಕುಂಡದಿಂ. ಆ ಮನ್ಮುಖ ಕುಂಡ ಏನ್ ಹೇಳುತ್ತೆ ಅನ್ನೋದ್ರ ಬಗ್ಗೆ ಅದು ಬೇರೆ ಚರ್ಚೆ. ಅದರ ರೆಫರೆನ್ಸ್ ಅನ್ನ ಒಂದು ಕಡೆ ಒಬ್ಬ ಇನ್ಫಾರ್ಮೆಂಟ್ ಮನ್ಮುಖ ಕುಂಡ ಅಂತಲೇ ಹೇಳಿದಾನೆ. ಉಳಿದವರೆಲ್ಲ ಮನ್ಮಥ ತೀರ್ಥ ಆ ರೀತಿ ಹೇಳ್ಕೊಂಡ್ ಬಂದಿದ್ದಾರೆ. ಶಾಸನಗಳಲ್ಲಿ ಮನ್ಮುಖ ಕುಂಡ ಅಂತ ಹೇಳಿ ಇದೆ, ಮನ್ಮುಖ ತೀರ್ಥ ಅಂತ ಹೇಳಿ ಇದೆ ಅನ್ನೋದಿದೆಯಲ್ಲ. ಪ್ರಾಮಾಣಿಕವಾಗಿ ನೀವು ರೆಕಾರ್ಡ್ ಮಾಡಿದ್ರೆ ಸಾಧ್ಯ. ಅದರಿಂದ ಕುತೂಹಲ ಇರಬೇಕು, ಪ್ರತಿಭೆ ಇರಬೇಕು, ವ್ಯುತ್ಪತ್ತಿ ಇರಬೇಕು, ಅದರ ಜೊತೆಗೆ ಸತತ ಪ್ರಯತ್ನ ಇರಬೇಕು. ಯು ಮಸ್ಟ್ ಮೇಕ್ ರಿಸರ್ಚ್ ಅನ್ನೋದ್ರಲ್ಲೇ ಅದು ಹೇಳುತ್ತೆ. ಪದೇ ಪದೇ ಹುಡುಕುವಂತಹದ್ದು, ಮತ್ತೆ ಮತ್ತೆ ಹುಡುಕುವಂತಹದ್ದು, ತೀರಾ ಅನೇಕ ಬಾರಿ ನೀವು ಅದನ್ನ ಅನ್ವೇಷಿಸುವಂತಹದ್ದು ಅನ್ನುವಂತಹದ್ದನ್ನ ಹೇಳುತ್ತೆ. ಯು ಮೇ ನಾಟ್ ಗೆಟ್ ಎ ರಿಸಲ್ಟ್ ಇಮಿಡಿಯೇಟ್ಲಿ. ನಮ್ಮ ಸ್ನೇಹಿತರು MS ಕೃಷ್ಣಮೂರ್ತಿ ಅಂತ ಹೇಳಿ ತಲಕಾಡ್ನ ಎಕ್ಸ್ಕವೇಟ್ ಮಾಡಿದ್ರು. He went for a vertical excavation in the beginning. Vertical excavation ಅಂದ್ರೆ ಆಳಕ್ಕೆ ಹೋಗುವಂತಹದ್ದು. ಬಟ್ ಸ್ಯಾಂಡ್ ಡ್ಯೂನ್ಸ್ ವರ್ ದೇರ್. ಸ್ಯಾಂಡ್ ಡ್ಯೂನ್ಸ್ ಇದ್ದಾಗ ವರ್ಟಿಕಲ್ ಎಕ್ಸ್ಕವೇಷನ್ ಎಷ್ಟು ಮಾಡಿದ್ರು ಪ್ರಯೋಜನ ಆಗೋದಿಲ್ಲ. He went for an horizontal excavation. ವರ್ಟಿಕಲ್ ಎಕ್ಸ್ಕವೇಷನ್ ಮಾಡಿ ಏನು ಮಾಡಕ್ ಆಗಲ್ಲ ಅನ್ನೋದು ಖಚಿತ ಆದ್ಮೇಲೆ ಹಾರಿಜಾಂಟಲ್ ಎಕ್ಸ್ಕವೇಷನ್ ಮಾಡಿ ಸುತ್ತಲೂ ಅಲ್ಲಿ ಒಂದು ವಾಲ್ ಇರುವಂತಹದ್ದನ್ನ ಪತ್ತೆ ಹಚ್ಚಿದ್ರು. ಅದನ್ನ ಪತ್ತೆ ಹಚ್ಚೋದಕ್ಕೆ ವರ್ಟಿಕಲ್ ಎಕ್ಸ್ಕವೇಷನ್ ಅಲ್ಲಿ ಒಂದು ಸ್ಪಾಟ್ ಅಲ್ಲಿ ಮಾಡಿದ್ರೆ ಸಾಕಾಗೋದಿಲ್ಲ. ಹಾರಿಜಾಂಟಲ್ ಎಕ್ಸ್ಕವೇಷನ್ ಅಲ್ಲಿ ಬಿಗ್ಗರ್ ಏರಿಯಾಗೆ ವೈಡರ್ ಏರಿಯಾಗೆ ಮಾಡ್ಕೊಂಡು ಹೋದಾಗ ಅದು ಗೊತ್ತಾಗುತ್ತೆ. ಅದು ವಿಂಡ್ ಬ್ರೇಕರ್ ವಾಲ್ ಅನ್ನೋಂತಹದ್ದನ್ನ ಪತ್ತೆ ಹಚ್ಚಿದ್ರು. ಅದರಿಂದ ಸತತ ಪ್ರಯತ್ನ ಇದೆಯಲ್ಲ, ಅದು ಬಹಳ ಮುಖ್ಯ ಸಂಶೋಧನೆಯ ಒಳಗೆ. ಹೀಗೆ ಸಂಶೋಧಕನ ಲಕ್ಷಣಗಳ ಜೊತೆಗೆ ಬೆಸೆದುಕೊಂಡು ಬಂದಿದೆ. 19ನೇ ಶತಮಾನದ ಅನಂತರ ನಾವು ಭಾರತದ ಒಳಗೆ ಕಲೆ ಮತ್ತು ಮಾನವಿಕಗಳ ಸಂಶೋಧನೆಯನ್ನ ನೋಡ್ತೀವಿ. ಯಾವಾಗ ನಮಗೆ ಸರ್ ವಿಲಿಯಂ ಜೋನ್ಸ್ ಬಂದು ಏಷ್ಯಾಟಿಕ್ ಸೊಸೈಟಿ ಆಫ್ ಬೆಂಗಾಲ್ ಅನ್ನ ಸ್ಥಾಪಿಸಿದ್ರು 1783ನೇ ಇಸ್ವಿಯಲ್ಲಿ, ಅವಾಗ ಆರ್ಟ್ಸ್ ಅಂಡ್ ಹ್ಯುಮ್ಯಾನಿಟೀಸ್ ನಲ್ಲಿ ಸಂಶೋಧನೆಯ ಹೊಸ ಗಾಳಿ ಬೀಸ್ತು ಅಂತ ಹೇಳ್ಬೋದು. 1784ರಲ್ಲಿ ಆ ಸಂಸ್ಥೆ ಅಸ್ತಿತ್ವಕ್ಕೆ ಬಂತು. ಅದು ಏಷ್ಯಾಟಿಕ್ ರಿಸರ್ಚಸ್, ಜರ್ನಲ್ ಆಫ್ ರಾಯಲ್ ಏಷ್ಯಾಟಿಕ್ ಸೊಸೈಟಿ ಅನ್ನೋ 2 ಪತ್ರಿಕೆಗಳನ್ನು ಹೊರಡಿಸ್ತು. ಆ 2 ಪತ್ರಿಕೆಗಳ ಮೂಲಕ ಭಾರತದ ಉದ್ದಗಲಕ್ಕೆ ಕಲೆ, ಸೋಷಿಯಲ್ ಸೈನ್ಸಸ್, ವಾಸ್ತುಶಿಲ್ಪ, ಸಾಹಿತ್ಯ, ಚರಿತ್ರೆ ಇದಕ್ಕೆ ಸಂಬಂಧಿಸಿದ ಹಾಗೆ ಇರುವಂತಹ ಎಲ್ಲ ದಾಖಲೆಗಳು ಪ್ರಕಟವಾಗ್ತಾ ಹೋಯಿತು. ಸಂಶೋಧನೆಯ ಹೊಸ ಗಾಳಿ 18-19ನೇ ಶತಮಾನದ ಅನಂತರ ಕಾಣಿಸ್ಕೊಳ್ಳುತ್ತೆ. ಇಷ್ಟು ಹೇಳಿದ ಮೇಲೂ ನಿಮ್ಗೆ ಅನ್ನಿಸ್ಬೋದು, ಹಾಗಾದ್ರೆ ಸಂಶೋಧನೆ ಎನ್ನುವಂತಹದ್ದನ್ನ ಏನು ಅಂತ ಹೇಳ್ತೀರಿ ಸರ್? ನನ್ನ ದೃಷ್ಟಿ ಒಳಗೆ ಹೇಳೋದಾದ್ರೆ ಸಂಶೋಧನೆ 3 ರೀತಿಯಲ್ಲಿ ಇರೋಕ್ ಮಾತ್ರ ಸಾಧ್ಯ. ಮೊದಲನೇದು ಅಡಿಷನ್ ಆಫ್ ನ್ಯೂ ಮೆಟೀರಿಯಲ್. ಎರಡನೇದು ರೀಇಂಟರ್ಪ್ರಿಟೇಷನ್ ಆಫ್ ದಿ ಎಕ್ಸಿಸ್ಟಿಂಗ್ ಫ್ಯಾಕ್ಟ್.
ಮೂರನೇದು ಫಿಲಾಸಫೈಸಿಂಗ್ ದಿ ಡೇಟಾ. ಅಡಿಷನ್ ಆಫ್ ನ್ಯೂ ಮೆಟೀರಿಯಲ್, ಹೊಸ ಮಾಹಿತಿಯ ಸೇರ್ಪಡೆ. ಸಂಶೋಧನೆಯ ಆದಿಕಾಲದಿಂದ ಇವತ್ತಿನವರೆಗೂ ಮುಂದೇನೂ ಕೂಡ ಹೊಸ ಮಾಹಿತಿಯ ಸೇರ್ಪಡೆ ತಾಜಾ ಸಂಶೋಧನೆ ಅಂತಲೇ ಅನ್ನಿಸ್ಕೊಡುತ್ತೆ. ಒಂದು ಶಾಸನದ ಪತ್ತೆ ಹಚ್ಚುವಿಕೆ, ಶಾಸನಕ್ಕೆ ಸಂಬಂಧಿಸಿದ ಹಾಗೆ ಹೊಸ ಸಂಗತಿಯ ಪ್ರಕಟಣೆ, ಹೊಸ ಮಾಹಿತಿಯ ಸೇರ್ಪಡೆ. ನಾನು ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ. ಹೆಗ್ಗಡದೇವನ ಕೋಟೆ ಈಸ್ ಎ ವೆರಿ ನಿಯರ್ ಪ್ಲೇಸ್ ಟು ಮೈಸೂರು. ಅಲ್ಲಿ ಬೆಳತೂರ್ ಅಂತ ಹೇಳಿ ಇದೆ. ಆ ಬೆಳತೂರಿನ ಹತ್ತಿರ ಒಂದು ದೊಡ್ಡ ಶಾಸನ ಇದೆ, ದೇಕಬ್ಬೆ ಶಾಸನ ಅಂತ ಹೇಳಿ ಕರಿತೀವಿ. ಆ ದೇಕಬ್ಬೆ ಶಾಸನದ ಒಳಗೆ ಸಹಗಮನ ಹೋದಂತಹ ಒಂದು ವೃತ್ತಾಂತ, ಒಂದು ಕಥೆ ಕಾಣಿಸ್ಕೊಳ್ಳುತ್ತೆ. ಆ ಶಾಸನವನ್ನ ಪ್ರಕಟಿಸಿದ್ರು, ರೈಸ್ ಮೊದಲುಗೊಂಡು ಎಲ್ಲರೂ ಕೂಡ ಪ್ರಕಟಿಸಿದ್ರು. ಆ ಶಾಸನದ ಒಳಗೆ ಆ ದೇಕಬ್ಬೆ ಹೇಗೆ ಹೋದ್ಲು, ಆ ಸಹಗಮನದ ಪದ್ಧತಿಯ ಸ್ವರೂಪಗಳು ಏನಿತ್ತು, ಏನು ಎತ್ತ, ಇತ್ಯಾದಿ 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 ಇದೆಲ್ಲವನ್ನು ವರ್ಣಿಸಿತ್ತು. ಬಹಳ ಈಚೆಗೆ ನಮ್ಮ ಸ್ನೇಹಿತರು, ಈಗ ಕನ್ನಡ ವಿಶ್ವವಿದ್ಯಾಲಯದ ಕುಲಪತಿಗಳಾಗಿರುವಂತಹ ಡಿ ವಿ ಪರಮಶಿವಮೂರ್ತಿ ಅವರು ಅಲ್ಲಿ ಈ ಮೇಡ್ ಎ ರಿವಿಸಿಟ್ ಟು ದಟ್ ಸ್ಪಾಟ್. ಶಾಸನ ಭೂಮಿ ಒಳಗೆ ಹೂತು ಒಂದ್ ಕಡೆ ಇತ್ತು, ಅದು ಇನ್ನೊಂದು ಕಡೆ ತೆಗೆಸೋಣ ಅಂತ ಹೇಳಿ ಅನ್ನಿಸ್ತು. ಭಾರಿ ಶಾಸನ ಅದು. ಊರಿನ ಒಂದು 20 ಜನ 25 ಜನರನ್ನ ಮುಖ್ಯಸ್ಥರನ್ನ ಸಂಪರ್ಕಿಸಿ ಅವರು ಅನೇಕ ದಿವಸಗಳ ಕಾಲ ಪ್ರಯತ್ನಿಸಿ ಆ ಶಾಸನವನ್ನ ಏನು ಜಖಮ್ ಆಗದೆ ಇರೋ ಹಾಗೆ ತೆಗೆಸಿದರೆ, ಶಾಸನದ ಹಿಂಭಾಗದಲ್ಲಿ ದೇಕಬ್ಬೆ ಸಹಗಮನ ಹೋಗ್ತಾ ಇರುವಂತಹ ಚಿತ್ರ ಇತ್ತು. ಸೊ ಇಟ್ಸ್ ಎ ನ್ಯೂ ಎಡಿಷನ್. ಅಂದ್ರೆ ಇಟ್ಸ್ ಎ ಪಿಕ್ಟೋರಿಯಲ್ ಇನ್ಸ್ಕ್ರಿಪ್ಷನ್. ಅದು ಚಿತ್ರಬದ್ಧವಾದ ಶಾಸನ. ಆ ಚಿತ್ರಬದ್ಧವಾದ ಶಾಸನ ಹೇಗೆ ಅಂದ್ರೆ, ದೇಕಬ್ಬೆ ಹೇಗೆ ಸಹಗಮನ ಹೋದ್ಲು, ಪ್ರಾಯ ಐಡೆಂಟಿಫಿಕೇಶನ್ ಆಫ್ ದಿ ವುಮನ್ ದೇಕಬ್ಬೆ ಮಾಡೋದಕ್ಕೆ ಸಾಧ್ಯ ಇದೆಯಾ ಅನ್ನುವಂತಹ ಪ್ರಯತ್ನಗಳನ್ನು ಕೂಡ ಅದರಲ್ಲಿ ಮಾಡಿದ್ದಾರೆ. ಇರೋ ಶಾಸನನೇ, ಆ ಶಾಸನವನ್ನೇ ಮತ್ತೆ ನೋಡುವ, ಮತ್ತೆ ಪುನರ್ ಪರಿಶೀಲಿಸುವ ಸಂಗತಿ ಅಡಿಷನ್ ಆಫ್ ನ್ಯೂ ಮೆಟೀರಿಯಲ್ ಆಗುತ್ತೆ. ಕರ್ಣಪಾರ್ಯ, a poet who lived in 1140 in Karnataka, was famous by his work, Jaina work, ನೇಮಿನಾಥ ಪುರಾಣ. ನೇಮಿನಾಥ ಪುರಾಣ ಅಂತ ಬರೆದಿದ್ದಾನೆ. ಆ ನೇಮಿನಾಥ ಪುರಾಣವನ್ನ ಅಲ್ಲದೆ ಅವನು ವೀರೇಶ ಚರಿತೆ ಅಂತ ಹೇಳಿ ಇನ್ನೊಂದು ಕೃತಿಯನ್ನು ಬರೆದಿದ್ದಾನೆ ಅಂತ ಹೇಳಿದ್ದಾನೆ. ಆ ಕೃತಿನಲ್ಲೇ ಹೇಳ್ಕೊಂಡಿದ್ದಾನೆ. Hitherto we had not got the manuscript of that ವೀರೇಶ ಚರಿತೆ. ವೀರೇಶ ಚರಿತೆ ಇದೇನಿದು, ಬಹಳ ಹೆಸರೇ ಬೇರೆ ತರ ಇದೆಯಲ್ಲ ಹಾಗೆ ಅಂತ ಹೇಳಿ ಅನ್ಕೊಳ್ತಾ ಇದ್ರು. ಈಯನ ಜೈನ್ ಪೋಯೆಟ್ ಅಲ್ಲ ಅಂತ. ಬಹಳ ಈಚೆಗೆ SD ಶೆಟ್ಟಿ ಅಂತ ಹೇಳಿ ಎ ರಿಸರ್ಚರ್, ಎ ಫೇಮಸ್ ರೈಟರ್ ಇನ್ ದಕ್ಷಿಣ ಕನ್ನಡ, ಅವರಿಗೆ ಒಂದು ವೀರವರ್ಧಮಾನ ಪುರಾಣ ಸಿಕ್ಕಿದೆ. ಕರ್ಣಪಾರ್ಯನದೇ ಅದು. ಅಂದ್ರೆ ಒಂದು ವೀರವರ್ಧಮಾನ ಚರಿತೆ, ಮಹಾವೀರನನ್ನ ಅದರಲ್ಲಿ ವೀರೇಶ ಅಂತ ಹೇಳಿ ಕರೆದಿದ್ದಾರೆ, ವೀರೇಶ ಚರಿತೆ ಅಂತ ಹೇಳಿ ಹ್ರಸ್ವವಾಗಿ ಹೇಳಿದ್ದಾನೆ. ಒಂದು ಅಡಿಷನ್ ಆಫ್ ನ್ಯೂ ಮೆಟೀರಿಯಲ್ ಆಗುತ್ತೆ. ಒಂದು ವಚನದ ಸೇರ್ಪಡೆ, ಒಂದು ಶಾಸನದ ಸೇರ್ಪಡೆ, ಒಂದು ಡೈನಾಸ್ಟಿಯ ಸೇರ್ಪಡೆ, ಒಂದು ದೇವಸ್ಥಾನದ ಸೇರ್ಪಡೆ, ಅಥವಾ ಒಂದು ಕಾಯಿನ್ನ ಸೇರ್ಪಡೆ, ಒಂದು ಹಾಡಿನ ಸೇರ್ಪಡೆ, ಯಾವುದು ಬೇಕಾದರೂ ಆಗ್ಬೋದು. ಹೊಸ ಮಾಹಿತಿಯ ಸೇರ್ಪಡೆಗೆ ಕೊನೆ ಇಲ್ಲ, ಮುಪ್ಪಿಲ್ಲ. ಸ್ಟಾರ್ ಗೇಸಿಂಗ್ ನಲ್ಲಿ ಹೊಸ ಸ್ಟಾರ್ ಅನ್ನು ನೋಡೋದಿರ್ಬೋದು, ಅಥವಾ ಹೊಸ ಪ್ಲಾನೆಟ್ ಅನ್ನ ಕಂಡುಹಿಡಿಯುವಂತಹದ್ದಾಗ್ಬೋದು, ಅಥವಾ ಕಾಸ್ಮಾಸ್ನ ಒಳಗೆ ಕಾಣಿಸ್ಕೊಳ್ಳುವಂತಹ ವೈಚಿತ್ರ್ಯಗಳನ್ನ ಕುರಿತ ಹಾಗೆ ಇರ್ಬೋದು, ಅಥವಾ ಒಂದು ಜನಾಂಗ, ಸಿದ್ಧಿ ಜನಾಂಗ ದಕ್ಷಿಣ ಕನ್ನಡದಲ್ಲಿ ಕಾಣಿಸ್ಕೊಳ್ಳೋದು. ಆ ಸಿದ್ಧಿ ಜನಾಂಗದ ಬಗ್ಗೆ ಮಾಡುವಂತಹ ಅಧ್ಯಯನಗಳೆಲ್ಲವೂ ಹೊಸದಾಗಿರುತ್ತೆ. ವೆನ್ ಡಿಡ್ ದೇ ಕಮ್ ಟು ಕರ್ನಾಟಕ, ಹೌ ದೇ ಸೆಟಲ್ಡ್ ಇನ್ ದಕ್ಷಿಣ ಕನ್ನಡ, ಹೌ ದೇ ಆರ್ ಇನ್ ಮಲ್ನಾಡ್, ಯಾವ ರೀತಿ ಇದ್ದಾರೆ, ಏನು ಎತ್ತ, ಇದೆಲ್ಲವೂ ಕೂಡ ಆಫ್ರಿಕಾದ ಸಿದ್ಧಿಗಳಿಗೂ ಇವ್ರಿಗೂ ಇರುವಂತಹ ಸಂಬಂಧ ಏನು, ಇದನ್ನ ಹೊಸ ಮಾಹಿತಿಯ ಸೇರ್ಪಡೆ. ಹೊಸ ಮಾಹಿತಿಯ ಸೇರ್ಪಡೆ ಇದ್ದ ಹಾಗೆ ರೀಇಂಟರ್ಪ್ರಿಟೇಷನ್ ಆಫ್ ದಿ ಎಕ್ಸಿಸ್ಟಿಂಗ್ ಫ್ಯಾಕ್ಟ್ಸ್, ಪುನರ್ವ್ಯಾಖ್ಯಾನ. ಹೇಗೆ ಪುನರ್ವ್ಯಾಖ್ಯಾನ ಮಾಡೋದು? ನಮ್ಮ ಹತ್ರ ಮಾಹಿತಿ ಈಗಾಗಲೇ ಇದೆ, ಇರುವ ಮಾಹಿತಿಯನ್ನ ನಾವು ಇನ್ನೊಂದು ಆಂಗಲ್ ಇಂದ ನೋಡುವಂತಹದ್ದು. ಬಹಳ ಸಣ್ಣ ಉದಾಹರಣೆ ಕೊಡ್ತೀನಿ ನೋಡಿ. ಕಳಬೇಡ ಕೊಲಬೇಡ,
ಹುಸಿಯ ನುಡಿಯಲು ಬೇಡ, ಮುನಿಯಬೇಡ, ತನ್ನ ಬಣ್ಣಿಸಬೇಡ, ಇದಿರ ಹಳಿಯಲು ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವನ ನುಲಿಸುವ ಪರಿ. ಸ್ಟೇಟ್ಮೆಂಟ್ ಪೋಯಿಟ್ರಿ ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾರೆ. ವಾಟ್ ಎವರ್ ಏನಾದರೂ ಇರಲಿ. ಈಗ ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಇದೆಲ್ಲ ಹೇಳ್ತಾ ಇದ್ದಾರೆ ಸರ್. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ ಅನ್ನೋದನ್ನ ಹೇಗೆ, ಹೌ ಡು ಯು ಜಸ್ಟಿಫೈ? ನಾವು ಸಾಮಾನ್ಯವಾಗಿ ಹೇಳ್ತೀವಿ ತ್ರಿಕರಣ ಶುದ್ಧಿ. ತ್ರಿಕರಣ ಶುದ್ಧಿ ಕಾಯ, ವಾಚ, ಮನಸ. ಕಾಯ ದೇಹಕ್ಕೆ ಸಂಬಂಧಿಸಿದ್ದು, ವಾಚ ಮಾತಿಗೆ ಸಂಬಂಧಿಸಿದ್ದು, ಮನಸ ಮನಸ್ಸಿಗೆ ಸಂಬಂಧಿಸಿದ್ದು. ಕಾಯ ಶುದ್ಧಿ ಕಳಬೇಡ, ಕೊಲಬೇಡ. ಇನ್ನೊಬ್ಬನ ದೇಹದಲ್ಲಿ, ಇನ್ನೊಬ್ಬನ ಶರೀರದಲ್ಲಿ ಇರುವಂತಹ ವಸ್ತುವನ್ನ ಅಪಹರಿಸುವಂತಹದ್ದು, ಅಪಹರಿಸುವ ಯೋಚನೆ ಮಾಡುವಂತಹದ್ದು, ಅವನ ಅಧಿಕಾರ ವ್ಯಾಪ್ತಿಯಲ್ಲಿ, ಸ್ವತ್ತಿನ ವ್ಯಾಪ್ತಿಯಲ್ಲಿ ಬರುವುದನ್ನು ಲಪಟಾಯಿಸುವಂತಹದ್ದು ಕಳಬೇಡ. ಅವನನ್ನ ಇರಿಯೋದು, ಅವನನ್ನ ಕೊಲ್ಲೋದು, ಅವನನ್ನ ಘಾತಿಸೋದು, ಹಿಂಸಿಸೋದು, ಅವನ ಪ್ರಾಣವನ್ನ ತೆಗೆಯುವುದು ಕಾಯ ಶುದ್ಧಿ. ಇದು ಕೊಲಬೇಡ. ಕಳಬೇಡ, ಕೊಲಬೇಡ. ಹುಸಿಯ ನುಡಿಯಲು ಬೇಡ, ತನ್ನ ಬಣ್ಣಿಸಬೇಡ, ಇದಿರ ಹಳಿಯಲು ಬೇಡ. ವಾಚಾಶುದ್ಧಿ ಅಂದರೆ ತನ್ನನ್ನ ಹೊಗಳ್ಕೊಳ್ಳೋದು, ಇತರರನ್ನ ನಿಂದಿಸುವಂತಹದ್ದು. ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಸುಳ್ಳನ್ನ ಹೇಳದೆ ಇರುವಂತಹದ್ದು, ಮಾತಿಗೆ ಸಂಬಂಧಿಸಿದೆಯಲ್ಲ ವಾಚ. ಮುನಿಯ ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ. ಇನ್ನೊಬ್ಬರನ್ನ ಕಂಡು ಕೋಪಿಸ್ಕೊಳ್ಳೋದಾಗಲಿ, ಕ್ರೋಧ ತಪ್ತರಾಗೋದಾಗಲಿ, ಅವರನ್ನ ಬೈಯೋದಾಗಲಿ, ಅಥವಾ ಎದುರಿಗೆ ಬೈಯುವಂತಹದ್ದಾಗಲಿ. ಮುನಿಯ ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ಅವನನ್ನ ಕಂಡು ಜುಗುಪ್ಸೆ ಪಟ್ಟುಕೊಳ್ಳುವಂತಹದ್ದು ಮನಸ್ಸಿಗೆ ಸಂಬಂಧಿಸಿದ್ದು. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ. ಸೊ ಇಲ್ಲಿ ಹೊಸ ವಚನವನ್ನ ನಾನು ನೋಡಿಲ್ಲ, ಹೊಸ ಮಾತನ್ನ ಹೇಳ್ತಾ ಇಲ್ಲ, ಇರುವ ಸಂಗತಿಗಳನ್ನೇ ಪುನರ್ವ್ಯಾಖ್ಯಾನ ಮಾಡ್ತಾ ಇದ್ದೇನೆ. ಪುನರ್ವ್ಯಾಖ್ಯಾನದ ಮೂಲಕ ಇದರ ಅರ್ಥದ ಪರಿಧಿಯನ್ನ ಬೇರೆ ರೀತಿಯಲ್ಲಿ ವಿಸ್ತರಿಸಿ ಹೊಸ ತಿಳುವಳಿಕೆಯನ್ನು ಕೊಡೋದಿದೆಯಲ್ಲ, ಅದು ರೀಇಂಟರ್ಪ್ರಿಟೇಷನ್ ಆಫ್ ದಿ ಎಕ್ಸಿಸ್ಟಿಂಗ್ ಫ್ಯಾಕ್ಟ್. ತಲಕಾಡು ಮರಳಾಗಲಿ, ಮಾಲಂಗಿ ಮಡುವಾಗಲಿ, ಮೈಸೂರು ದೊರೆಗೆ ಮಕ್ಕಳಿಲ್ಲವಾಗಲಿ. ಅಲಮೇಲಮ್ಮ ರಾಜ ಒಡೆಯರ ಸೈನಿಕರು ಆಭರಣಗಳನ್ನು ಕಿತ್ತುಕೊಳ್ಳೋದಕ್ಕೆ ಬಂದಾಗ ಶಿ ಜಂಪ್ಸ್ ಇನ್ ಟು ದಟ್ ರಿವರ್. ಬಿಫೋರ್ ಜಂಪಿಂಗ್ ಶಿ ಕರ್ಸಸ್ ಆರ್ ಶಾಪವಾಕ್ಯಗಳನ್ನು ನುಡಿದ್ದಾಳೆ. ಬಹಳ ಸಣ್ಣ ಸಂಗತಿ ನಮಗೇನು ಅಂದ್ರೆ, ತಲಕಾಡು ಮರಳಾಗಲಿ, ತಲಕಾಡಿನ ಮರಳು ಆವರೆಗೂ ಮರಳಾಗಿರಲಿಲ್ಲ ಅನ್ನೋ ಸಂಗತಿ ನಮ್ಗೆ ಗೊತ್ತಾಗುತ್ತೆ. ಅಲಮೇಲಮ್ಮನ ಈ ವೃತ್ತಾಂತದ, ಅಲಮೇಲಮ್ಮನ ಈ ಕಥೆಯ, ಅಲಮೇಲಮ್ಮನ ಈ ಐತಿಹ್ಯದ ಹಿನ್ನೆಲೆಯಲ್ಲಿ ಟಿಲ್ 1642 ಅಥವಾ ಟಿಲ್ 1500 ತಲಕಾಡು ಸ್ಯಾಂಡ್ ಡ್ಯೂನ್ಸ್ ನಲ್ಲಿ ಇರಲಿಲ್ಲ. ತಲಕಾಡು ಇನ್ಸ್ಕ್ರಿಪ್ಷನ್ಸ್ ಅಂತ ತೆಗೆದು ನೋಡಿ. ಹೊಯ್ಸಳರ ಕಾಲದಲ್ಲಿ ಕೀರ್ತಿನಾರಾಯಣ ಟೆಂಪಲ್ ಅನ್ನ ವಿಷ್ಣುವರ್ಧನ ಕಟ್ಟಿಸ್ತಾನೆ. ಆಗ ಹೇಳ್ತಾನೆ ವಿಷ್ಣುವರ್ಧನ, ಆ ಹೊಯ್ಸಳನ ಕೀರ್ತಿನಾರಾಯಣನ ಟೆಂಪಲ್ನ ಆ ಪಕ್ಕ ಈ ಪಕ್ಕ ಹೂದೋಟಗಳಿತ್ತು, ಇತ್ತ ಕಡೆ ಪಾಂಡ್ ಇತ್ತು, ಹೀಗೆ ಇದಿತ್ತು ಅಂತಾನೆ, ಮರಳಿನ ಪ್ರಸ್ತಾಪ ಮಾಡಲ್ಲ. ಹಾಗಾದ್ರೆ ಈ ಸ್ಯಾಂಡ್ ಡ್ಯೂನ್ಸ್ ಎಲ್ಲ ಡೆಪಾಸಿಟ್ ಆಗಿದ್ದು ಯಾವಾಗ ಅಂತಂದ್ರೆ, ಆಫ್ಟರ್ ದಿ ಕನ್ಸ್ಟ್ರಕ್ಷನ್ ಆಫ್ ದಿ ಮಾಧವ ಮಂತ್ರಿ ರಿಸರ್ವಾಯರ್. ಮಾಧವ ಮಂತ್ರಿ ಅಣೆಕಟ್ಟನ್ನು ಕಟ್ಟಿದ ಮೇಲೆ ಬ್ಯಾಕ್ ವಾಟರ್ಸ್ ಆಫ್ ತಲಕಾಡು, ಬ್ಯಾಕ್ ವಾಟರ್ಸ್ ಆಫ್ ಕಾವೇರಿ ಬಂದು ಡೆಪಾಸಿಟ್ ಆದ್ಮೇಲೆ ಸಮ್ಮರ್ ಅಲ್ಲಿ ಗಾಳಿ ಬೀಸಿದಾಗ ಆ ಮರಳೆಲ್ಲವೂ ಹಾರಿ ಹೋಗಿ ಅಲ್ಲಿ ಮರಳು ದಿಬ್ಬಗಳು ಉಂಟಾದವು. ತಲಕಾಡು ಮರಳಾಗಲಿ, ಮಾಲಂಗಿ ಮಡುವಾಗಲಿ, ಮೈಸೂರು ದೊರೆಗೆ ಮಕ್ಕಳಿಲ್ಲವಾಗಲಿ. ಒಂದು ಮಾತು, ಒಂದು ಕಥೆಯನ್ನ, ಒಂದು ವೃತ್ತಾಂತವನ್ನ, ಒಂದು ಸಂಗತಿಯನ್ನ, ಒಂದು ಜಿಯೋಲಾಜಿಕಲ್ ಆದಂತಹ ವಿಚಾರವನ್ನ ಹೇಳೋದಕ್ಕೆ ಸಾಧ್ಯ ಆಗುತ್ತೆ. ರೀಇಂಟರ್ಪ್ರಿಟೇಷನ್ ಆಫ್ ದಿ ಎಕ್ಸಿಸ್ಟಿಂಗ್ ಫ್ಯಾಕ್ಟ್. ಅಥವಾ ಇನ್ನೊಂದು ಹೇಳೋಣ, ಗೊತ್ತಿರೋದನ್ನ ತಗೊಂಡು ಮಾತನಾಡೋಣ. ಗೊತ್ತಿಲ್ಲದೆ ಇರುವಂತಹದ್ದು ಸಾಹಿತ್ಯದ ಒಳಗೆ ಬೇಕಾದಷ್ಟಿದೆ, ಅದನ್ನ ತಗೊಂಡು ಮಾತಾಡಿದ್ರೆ ಕೆಲವ್ರಿಗೆ ಅರ್ಥ ಆಗ್ಬೋದು, ಕೆಲವ್ರಿಗೆ ಗೊತ್ತಾಗದೆ ಇರ್ಬೋದು, ಅದಕ್ಕೋಸ್ಕರ ಕಾಮನ್ ಆಗಿ ಇರೋದು. ದಿ ಗೇಮ್ ಆಫ್ ಡೈಸ್. ದಿ ಗೇಮ್ ಆಫ್ ಡೈಸ್ ಟುಕ್ ಪ್ಲೇಸ್ ಇನ್ ದಿ ಸಭಾಪರ್ವ ಆಫ್ ದಿ ಮಹಾಭಾರತ. ಗೇಮ್ ಆಫ್ ಡೈಸ್ ಆದಾಗ
ಬಹಳ ಮುಖ್ಯವಾಗಿ ದುರ್ಯೋಧನನನ್ನ ದ್ಯೂತ ನಿಲ್ಲಿಸು ಅಂತಾರೆ. ಜೂಜ್ ಕೆಟ್ಟದ್ದು, ಜೂಜ್ ಆಡಬಾಡ. ಜೂಜು ಆಡುವಂತಹದ್ರಿಂದ ಸಾಮ್ರಾಜ್ಯಗಳು ನಾಶವಾಗುತ್ತೆ, ಕಲಹ ಉಂಟಾಗುತ್ತೆ, ಪರಸ್ಪರ ವೈಮನಸ್ಯ ಮನಸ್ತಾಪ ಉಂಟಾಗುತ್ತೆ. ಏಳು ದುರ್ಯೋಧನ, ದ್ಯೂತ ನಿಲ್ಲಿಸು. ಇದನ್ನ ಹೇಳೋದು ಭೀಷ್ಮ, ದ್ರೋಣ, ವಿದುರ, ಉಳಿದವರೆಲ್ಲರೂ ಹೇಳ್ತಾರೆ. ಬಟ್ ಸ್ವಲ್ಪ ಸೂಕ್ಷ್ಮವಾಗಿ ನೋಡಿದರೆ ದ್ಯೂತದಲ್ಲಿ ಗೆಲ್ಲುತ್ತಾ ಇರೋನು ದುರ್ಯೋಧನ, ಸೋಲ್ತಾ ಇರೋನು ಧರ್ಮರಾಯ. ಹೇಳಬೇಕಾಗಿದ್ದು ಧರ್ಮರಾಯನಿಗೆ, ಹೇಳ್ತಾ ಇರೋದು ದುರ್ಯೋಧನನಿಗೆ. ದುರ್ಯೋಧನ ಯಾಕೆ ವಿನ್ನರ್? ಲೂಸರ್ಗೆ ಹೇಳಬೇಕೇ ವಿನಃ ವಿನ್ನರ್ಗೆಲ್ಲ ಹೇಳಬೇಕಾಗಿರೋದು. ಅಂದ್ರೆ ಧರ್ಮರಾಯನನ್ನ ಎಬ್ಬಿಸಿ ದ್ಯೂತ ಆಡಬೇಡ, ಇನ್ನ ನೀನು ಹೋಗು ಅಂತ ಹೇಳಿದ್ದಿದ್ರೆ ದ್ಯೂತ ನಿಂತು ಹೋಗ್ತಾ ಇರ್ಲಿಲ್ಲ. ಅವನಿಗೆ ಹೇಳದೆ ದುರ್ಯೋಧನನಿಗೆ ಹೇಳೋದು ನೋಡಿದ್ರೆ ದಿ ಗೇಮ್ ಆಫ್ ಡೈಸ್ ವಾಸ್ ಮ್ಯಾಂಡೇಟರಿ, ಆಡ್ಲೇಬೇಕಾಗಿತ್ತ. ವಾಟ್ ಟೈಪ್ ಆಫ್ ಡೈಸ್ ಇಟ್ ಈಸ್? ಆ ದ್ಯೂತದ ಸ್ವರೂಪ ಏನು? ಆ ದ್ಯೂತದ ವಿಚಾರಣೆ ಏನು? ಧರ್ಮರಾಯ ಸೋಲ್ತಾ ಇದ್ದು ಕೊನೆವರೆಗೂ ಕೂತಿರ್ಬೇಕಾದಂತಹ ಸ್ಥಿತಿ ಯಾಕಿತ್ತು? ಆತ 20 ಆಟಗಳನ್ನ ಯಾಕೆ ಆಡ್ಬೇಕಾಯ್ತು? ಇತ್ಯಾದನ್ನ ನೋಡ್ಬೇಕಾಗುತ್ತೆ. ಆ ರಾಜಸೂಯದ ದ್ಯೂತದ ಸ್ವರೂಪಗಳನ್ನ ಅರಿಯೋದಕ್ಕೆ ವೇದಿಕ ರಾಜಸೂಯವನ್ನ ನೋಡ್ಬೇಕಾದ ಅವಶ್ಯಕತೆ ಇರುತ್ತೆ. ರೀಇಂಟರ್ಪ್ರಿಟೇಷನ್ ಆಫ್ ದ ಎಕ್ಸಿಸ್ಟಿಂಗ್ ಫ್ಯಾಕ್ಟ್. ಇಲ್ಲೇನು ನಾವು ಹೊಸದು ಯಾವುದನ್ನು ತಗೊಂಡಿಲ್ಲ, ಮಾಡಿಲ್ಲ, ಕಂಡಿಲ್ಲ, ಪತ್ತೆ ಹಚ್ಚಿಲ್ಲ. ಇರೋ ವಿಷಯವನ್ನೇ ಬೇರೆ ರೀತಿಯಲ್ಲಿ ನೋಡ್ತಾ ಇರುವಂತ ಈ ತರದನ್ನ ಬೇಕಾದಷ್ಟನ್ನ ನಾವು ನೋಡ್ಬೋದು. ಸನ್ನತಿ ಎಕ್ಸ್ಕವೇಷನ್ಸ್ ನಲ್ಲಿ ಮಾಡಿದ್ದಾರೆ, ಹೊಸ ಮಾಹಿತಿಯ ಸೇರ್ಪಡೆ ಆಗಿದೆ. ಆದ್ರೆ ಆ ಹೊಸ ಮಾಹಿತಿಯ ಸೇರ್ಪಡೆಯಲ್ಲಿ ಕಾಣಿಸ್ಕೊಳ್ಳುವಂತ ಟ್ಯಾಬ್ಲೆಟ್ ಇನ್ಸ್ಕ್ರಿಪ್ಷನ್ಸ್ ನ ರೀಇಂಟರ್ಪ್ರಿಟ್ ಮಾಡ್ತಾ ಹೋಯ್ತು ಅಂದ್ರೆ ತತ್ಕಾಲದ ವರ್ತಕರ ಲಿಸ್ಟ್ ಸಿಕ್ಕತ್ತೆ. ಯಾರು ಮರ್ಚೆಂಟ್ಸ್ ಆಗಿದ್ರು, ಫ್ರಮ್ ವಿಚ್ ಪಾರ್ಟ್ಸ್ ಆಫ್ ದಿ ಕಂಟ್ರಿ ದೇ ಕೇಮ್, ಹೌ ದೇ ಕಾಂಟ್ರಿಬ್ಯೂಟೆಡ್ ಫಾರ್ ದಿ ಕನ್ಸ್ಟ್ರಕ್ಷನ್ ಆಫ್ ಎ ಸ್ತೂಪ ಇನ್ ಸನ್ನತಿ, ಅಂಡ್ ಹೌ ಹ್ಯೂಜ್ ಇಟ್ ವಾಸ್ ಅಂಡ್ ವೈ ದಟ್ ವಾಸ್ ಗಿವನ್. ಇದೆಲ್ಲವನ್ನು ರೀಇಂಟರ್ಪ್ರಿಟ್ ಮಾಡೋಕೆ ಸಾಧ್ಯ. ಆದ್ದರಿಂದ ಹೊಸ ಮಾಹಿತಿಯ ಸೇರ್ಪಡೆ, ಪುನರ್ವ್ಯಾಖ್ಯಾನ, ಕೊನೆಯಲ್ಲಿ ಬರೋದು ಫಿಲಾಸಫೈಸಿಂಗ್ ದಿ ಡೇಟಾ. ಒಂದು ಸಿದ್ಧಾಂತಕ್ಕನುಗುಣವಾಗಿ, ಒಂದು ಐಡಿಯಾಲಜಿಗೆ ಅನುಗುಣವಾಗಿ ನಾವು ಮಾಹಿತಿಯನ್ನ ಸಂಗ್ರಹಿಸಿ ಪ್ರತಿಪಾದಿಸುವಂತಹದ್ದು. ಉದಾಹರಣೆಗೆ ಚಿದಾನಂದ ಮೂರ್ತಿಗಳು ಬಹಳ ಚೆನ್ನಾಗಿರೋ ಒಂದು ಸ್ಟಡಿ ಮಾಡಿದ್ದಾರೆ. ಮಧ್ಯಕಾಲೀನ ಕನ್ನಡ ಸಾಹಿತ್ಯ ಮತ್ತು ಅಸ್ಪೃಶ್ಯತೆ, ಅನ್ಟಚಬಿಲಿಟಿ ಅಂಡ್ ದಿ ಮಿಡೈವಲ್ ಕನ್ನಡ ಲಿಟರೇಚರ್. ಇದು ಅನ್ಟಚಬಿಲಿಟಿ ಹೇಗೆ ನಮಗೆ ಮಿಡೈವಲ್ ಕರ್ನಾಟಕದಲ್ಲಿ ಮಿಡೈವಲ್ ಲಿಟರೇಚರ್ ನಲ್ಲಿ ಇತ್ತು, ಹೌ ಇಟ್ ಹ್ಯಾಸ್ ಬೀನ್ ನೆರೇಟೆಡ್ ಆರ್ ಹೌ ಇಟ್ ಹ್ಯಾಸ್ ಬೀನ್ ಟೋಲ್ಡ್ ಅನ್ನೋವಂತಹದನ್ನ ಚರ್ಚೆ ಮಾಡ್ತಾ ಹೋಗ್ತಾರೆ. ಅನ್ಟಚಬಿಲಿಟಿ ಆ ಕಾಲದಲ್ಲಿ ಹೇಗಿತ್ತು, ಅನ್ಟಚಬಿಲಿಟಿಯ ಸ್ವರೂಪಗಳು ಯಾವ ರೀತಿ ಇತ್ತು, ಅನ್ಟಚಬಿಲಿಟಿ ಹೇಗೆ ಎರಾಡಿಕೇಟ್ ಮಾಡುವಂತಹದ್ದಕ್ಕೆ, ಅದನ್ನು ಹೋಗಲಾಡಿಸೋದಕ್ಕೆ ವಚನಕಾರರು ಮಾಡಿದ ಪ್ರಯತ್ನಗಳು ಯಾವ ರೀತಿ ಇತ್ತು, ಇದೆಲ್ಲವನ್ನೂ ಕೂಡ ಅವರು ಚರ್ಚೆ ಮಾಡ್ತಾರೆ. ಅಥವಾ ಸ್ತ್ರೀವಾದದ ಹಿನ್ನೆಲೆಯಲ್ಲಿ ವಚನಗಳನ್ನ ಅಧ್ಯಯನ ಮಾಡೋದಿರ್ಬೋದು, ಕಾಯಕ ಜೀವಿಗಳ ಹಿನ್ನೆಲೆಯಲ್ಲಿ ವಚನಗಳನ್ನ ಅಧ್ಯಯನ ಮಾಡೋದಿರ್ಬೋದು, ಅಥವಾ ಯಾವುದೋ ಒಂದು ಸಿದ್ಧಾಂತಕ್ಕನುಗುಣವಾಗಿ ನಮ್ಮ ಕಾಲದ ಕೃತಿಗಳನ್ನ ತೆಗೆದುಕೊಂಡು ವಾರ್ಫೇರ್ ಇನ್ ದಿ ಏನ್ಷಿಯಂಟ್ ಕನ್ನಡ ಲಿಟರೇಚರ್, ಕ್ಲಾಸಿಕಲ್ ಕನ್ನಡ ಲಿಟರೇಚರ್ ನಲ್ಲಿ ವಾರ್ಫೇರ್ ಆಗಿ ಕಾಣಿಸ್ಕೊಂಡಿದೆ. ವಾಟ್ ಆರ್ ದಿ ರೂಲ್ಸ್ ಫಾರ್ ದಿ ವಾರ್, ಹೌ ದಿ ಸೋಲ್ಜರ್ಸ್ ವರ್ ಪ್ರಿಪೇರ್, ಎಲ್ಲಿ ನಡೀತಾ ಇತ್ತು, ಅಫೆನ್ಸಿವ್ ವಾರ, ಡಿಫೆನ್ಸಿವ್ ವಾರ, ವಾರ್ನ ಸ್ವರೂಪಗಳು ಹೇಗಿರ್ತಾ ಇತ್ತು, ಪೋಸ್ಟ್ ವಾರ್ ಎಫೆಕ್ಟ್ಸ್ ಯಾವ ರೀತಿ, ಒಂದು ಐಡಿಯಾಲಜಿ, ಒಂದು ಈವೆಂಟ್ ಇತ್ಯಾದಿ. ಫಿಲಾಸಫೈಸಿಂಗ್ ದಿ ಡೇಟಾ. ಸಂಶೋಧನೆ ಪ್ರಾಯ ಈ ಮೂರೇ ರೀತಿಯಲ್ಲಿ ಇರುತ್ತೆ. ಅಂದ್ರೆ ಒಂದು, ಅಡಿಷನ್ ಆಫ್ ದಿ ನ್ಯೂ ಮೆಟೀರಿಯಲ್, ಎಂಡ್ಲೆಸ್, ರೀಇಂಟರ್ಪ್ರಿಟೇಷನ್ ಆಫ್ ದಿ ಎಕ್ಸಿಸ್ಟಿಂಗ್ ಫ್ಯಾಕ್ಟ್ಸ್, ಇಂಟೆಲೆಕ್ಚುಯಲ್, ಫಿಲಾಸಫೈಸಿಂಗ್ ದಿ ಡೇಟಾ, ಐಡಿಯಾಲಜಿ. ಹೀಗೆ ಸಂಶೋಧನೆಯನ್ನ ಆರ್ಟ್ಸ್ ಅಥವಾ ಹ್ಯುಮ್ಯಾನಿಟೀಸ್ ನಲ್ಲಿ ಮಾಡಿಕೊಂಡು ಹೊಸ ವಿಸ್ಟಾಗಳನ್ನ ಪತ್ತೆ ಹಚ್ಚುವಂತಹ ಜವಾಬ್ದಾರಿ ನಿಮ್ಮ ಮೇಲಿದೆ. ಆ ದಾರಿಯಲ್ಲಿ ಸಾಗುವುದಕ್ಕೆ ನಾನು ಕಂಡುಕೊಂಡಂತಹ ಕೆಲವು ಸಂಗತಿಗಳನ್ನ ನಿಮ್ಮ ಮುಂದೆ ಹೇಳಿದ್ದೇನೆ. ಏನಾದರೂ ಚರ್ಚೆ ಇತ್ತು ಅಂತಂದ್ರೆ ಅದಕ್ಕೆ ನಾವು ಸ್ವಲ್ಪ ಕಾಲವನ್ನು ಕೊಟ್ಟು ನೋಡಬಹುದು ಅಂತ ಹೇಳಿ ಅನ್ಕೊಳ್ತೇನೆ. ಲೆಟ್ ಅಸ್ ಸ್ಟಾರ್ಟ್ ಎ ಡೈಲಾಗ್. ಹೇಳಿಯಪ್ಪ. ಮೇಡಮ್, ನಂಜುಂಡ ಸ್ವಾಮಿಗಳೇ,
ಮ್ಯೂಟ್ ಆಗಿತ್ತೇನೋ ಇದು. ಒಂದು ಡಿಸ್ಕಷನ್ ಮಾಡ್ಬೇಕೀಗ. ಮತ್ತೆ ನೀವು ಮಾತಾಡ್ಬೋದು ಸರ್ ನೇರವಾಗಿ. ಹೇಳಿಯಪ್ಪ ಹಾಗಾರೆ.